ಏನು ಅಂತ ನಿಮಗೆ ಗೊತ್ತಾಯಿತು, ಯಾಕೆ ನಗಬೇಕು ಅಂತ ಅಲ್ವರಾ? ನಗಬೇಕಲ್ವಾ, ನಗ್ತಾ ಇರಬೇಕಲ್ವಾ? ಸೊ ಅದರಿಂದ ನರಸಿಂಹಯ್ಯ ಅವ್ರದ್ದೇ ಜೋಕಿಂದ ನಾನು ಇವತ್ತು ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀನಿ. ನರಸಿಂಹಯ್ಯ ಅವ್ರ ಬಗ್ಗೆ ಉಲ್ಲೇಖ ಮಾಡಿದ್ರು. ಅವರೆಷ್ಟು ಸರಳರು ಅಂದರೆ ವೈಜ್ಞಾನಿಕ ಮನೋಧರ್ಮ ಇರೋ ಅಂಥ ವ್ಯಕ್ತಿಯವರು. ವೈಸ್ ಚಾನ್ಸಲರ್ ಆಗಿದ್ದರು ಅವರು. ಒಂದು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿದ್ದರೆ ಅವರು ಒಂದು ಪುಸ್ತಕದಲ್ಲಿ ಬರ್ಕೊಳ್ತಾರೆ, ನನ್ನ ಕೊನೆ ಹೆಂಗಾಗಬೇಕು ಅಂದರೆ ಸುಟ್ಟುಬಿಡಿ, ಆ ಬೂದಿ ಇರುತ್ತಲ್ಲ ನಾನು ಸುಟ್ಟಿರೋದು, ಅದನ್ನು ಲಾಲ್ಬಾಗ್ನಲ್ಲಿರೋ ಎಲ್ಲ ಮರಗಳಿಗೆ ಹಾಕಿ ನಂಗೆ ಅವು ಸಂತೋಷ ಕೊಟ್ಟಿದೆ ಆ ಮರಗಳು. ಯಾಕೆ ಅಂದರೆ ನಾನಿಲ್ಲಿ ವಾಕಿಂಗ್ ಮಾಡ್ತಿದ್ದೆ ಬೆಳಿಗ್ಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಬದುಕು ಅಂತ ಕರಿತೀವಿ. ಸತ್ತ ನಂತರವೂ ನಮ್ಮ ಜೀವನ ಹೇಗಿರಬೇಕು ಅನ್ನುವಂತಹ ಒಂದು ಕಲ್ಪನೆ, ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಅವ್ರು ಕೊಡ್ತಾರೆ. ಇದ್ರ ಸುತ್ತಮುತ್ತನೇ ಒಂದು ತಮಾಷೆ ಇದೆ. ಅದನ್ನು ನೀವೆಲ್ಲ ಟಿ ವಿ ನೋಡೋರು ನೋಡಿರ್ಬೋದು. ಕೃಷ್ಣೇಗೌಡರು, ಪ್ರೊಫೆಸರ್ ಕೃಷ್ಣೇಗೌಡರು, ಪ್ರಾಣೇಶ್ ಅವರೆಲ್ಲ ಈಗ ಎಷ್ಟು ತಮಾಷೆಗಳನ್ನು ಮಾಡ್ತಾ ಇದ್ದಾರೆ, ಮಾಧ್ಯಮದವರು ಎಷ್ಟು ಪ್ರಸಾರ ಕೊಡ್ತಾ ಇದ್ದಾರೆ, ಅದೆಲ್ಲ ನಿಮಗೆ ಗೊತ್ತಿದೆ. ಭಾರಿ ಸಮೀಪ ಅವರು ಕೃಷ್ಣೇಗೌಡರು ಮತ್ತು ನರಸಿಂಹಯ್ಯ ಅವರು ಅಂದರೆ ತುಂಬ ಸಮೀಪದವರು ಅವರು. ನರಸಿಂಹಯ್ಯ ಅವರು ಮದುವೆ ಆಗಿರಲಿಲ್ಲ. ಇವರು ನೀವು ಯಾಕೆ ಮದುವೆ ಆಗಿಲ್ಲ, ನಿಮ್ಗೆ ಯಾಕೆ ಹೆಣ್ಣು ಕೊಡೋಲ್ಲ ಅಂತಂದರೆ ಅವ್ರು ಹೇಳ್ತಾರೆ, ಕೃಷ್ಣೇಗೌಡರು ಹೇಳ್ತಾರೆ, ನಾನು ಒಂದು ಸಾರಿ ಹೋಗಿದ್ದೆ ಇವ್ರಿಗೆ ನ್ಯಾಷನಲ್ ಕಾಲೇಜ್ ಅಂತಲ್ಲಿ. ನ್ಯಾಷನಲ್ ಹೈಸ್ಕೂಲು ಇದೆ, ಕಾಲೇಜು ಕೂಡ ಇದೆ ಬ್ಯಾಂಗ್ಳೂರಿನಲ್ಲಿ. ಎಲ್ಲ ಕಡೆನೂ ಹೋದ್ರೆ ಇವರು ಹೇಳ್ತಾರೆ, ಇವರು ನರಸಿಂಹಯ್ಯ ಅವರು ವೈಜ್ಞಾನಿಕ ಮನೋಧರ್ಮ ಎಲ್ಲ ಪ್ರಶ್ನೆ ಮಾಡಿ ಒಪ್ಕೋಬೇಕು ಅಂತ ಹೇಳ್ತಾರೆ. ಎಲ್ಲ ಕಡೆನೂ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಕುಟ್ಕೊಂಡ್ರೆ ಹೆಣ್ಣು ಯಾರು ಕೊಡ್ತಾರೆ ಇವರಿಗೆ? ಯಾಕೆ ಅಂದರೆ ಹೆಣ್ಣು ನೋಡಿದ್ರೆ ಅದ್ಭುತ, ಅದಕ್ಕೆ ಆಶ್ಚರ್ಯ ಸೂಚಕ ಚಿಹ್ನೆ ಇರಬೇಕು. ಇವ್ರು ನೋಡಿದ್ರೆ ಕ್ವಶನ್ ಮಾರ್ಕ್ ಹಾಕ್ಯಂದ್ರೆ ಇವ್ರಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಹೇಳ್ತಾರೆ ಅವರು. ಸೊ ಕೃಷ್ಣೇಗೌಡ್ರೇ ಒಂದು ಸಾರಿ ಕೊನೆಯ ದಿನಗಳು ನರಸಿಂಹಯ್ಯ ಅವ್ರದ್ದು, ಕೃಷ್ಣೇಗೌಡರು ಮತ್ತು ಅವ್ರ ಸ್ನೇಹಿತರು ಹೋಗ್ತಾರೆ. ಅವ್ರಿಗೆ ತುಂಬ ಆತ್ಮೀಯರು. ಗೌರಿಬಿದನೂರು ಅವ್ರದ್ದು ಸ್ವಂತ ಊರು, ನರಸಿಂಹಯ್ಯ ಅವ್ರದ್ದು. ಅವ್ರ ಜೊತೆಗೆ ಹೋದಾಗ, ಅಪ್ಪ ಈ ಸಾರಿ ನನಗೆ ಕೊನೆ, ಇನ್ನು ನಾನು ಬದುಕಲ್ಲ ಇನ್ನು ಅಂತ ಹೇಳ್ತಾರೆ ನರಸಿಂಹಯ್ಯ ಅವರು. ಸುಮ್ಕಿರಿ ಸರ್, ನೀವು ಯಾಕೆ ಹಂಗೆ ಅಂತೀರ, ಬದುಕಲ್ಲ ಅಂತ, ನಾವೆಲ್ಲ ನಿಮ್ಮನ್ನು ಬದುಕಿಸ್ಕೊಳ್ತೀವಿ ಅಂತೇಳಿ. ಇಲ್ಲ ಈ ಸಾರಿ ಆ ಥರ ಅಲ್ಲ, ಸೀರಿಯಸ್ ಆಗಿದೆ, ನಾನು ಇರೋದೇ ಇಲ್ಲ. ಅದಕ್ಕೆ ಅವರ ಆಪ್ತರಿಗೆ ಒಬ್ರಿಗೆ ಹೇಳ್ತಾರೆ, ಅವ್ರು ಗೌರಿಬಿದನೂರವ್ರಿಗೆ, ನೋಡಪ್ಪ ನೀನು ಒಣ ಸೌದೆ ಹಾಕಿ ನಂದು ಸತ್ತೋಗ್ಬಿಡ್ತೀನಿ, ನನ್ನ ಹೆಣನ ಸುಟ್ಬಿಡು, ಒಣ ಸೌದೆ ಹಾಕ್ಬೇಕಂತ. ನಾವು ಹೆಂಗೆ ಸುಡ್ತೀವಿ ಬಿಡ್ರಿ ಸರ್, ನೀವು ಸತ್ತ ಮೇಲೆ ಏನು ನಿಮಗೇನು ಗೊತ್ತಾಗುತ್ತೆ ಅಂತ. ಹಂಗಲ್ಲಪ್ಪ, ನನಗೆ ಕೆಮ್ಮು ಜಾಸ್ತಿ, ಗೊತ್ತಾಗ್ಬಿಡುತ್ತೆ. ಇದು ಬದುಕನ್ನು ಒಂದು ನಗುವಾಗಿ ತಗೊಳ್ಳೋ ಅಂಥ ಒಂದು ಕಲೆ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ಸಾವು ಹೇಗಿರಬೇಕು ಅಂತ ಹೇಳಿದ್ರೆ, ಮಂಕುತಿಮ್ಮನ ಕಗ್ಗ ಮತ್ತು ವಚನ ಸಾಹಿತ್ಯದಲ್ಲಿ ವಚನಕಾರರು ಹೇಳೋ ಅಂಥದ್ದು. ಮಂಕುತಿಮ್ಮನ ಕಗ್ಗದಲ್ಲಿ ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ ಅಂತ ಹೇಳ್ತಾರೆ. ನಾವು ಹೆಂಗೆ ಸಾಯಬೇಕು ಅಂತ ಹೇಳಿದ್ರೆ, ನಿದ್ದೆ ಮಾಡೋ ಥರ ಮಲಗ್ತೀನಿ, ಶಾಶ್ವತ ದಿನ ಮಲಗಿ ಎದ್ದೇಳ್ತೀನಿ ಬೆಳಿಗ್ಗೆ, ಇನ್ಮೇಲೆ ಎದ್ದೇಳಲ್ಲ ಅನ್ನೋ ಥರ ಸಾಯಬೇಕು. ಇನ್ಮೇಲೆ ಎದ್ದೇಳಲ್ಲ, ನಾಳೆಯಿಂದ ಮತ್ತೆ ನಾನು ಎದ್ದೇಳಂಗಿಲ್ಲ. ಯಾಕೆ ಅಂದರೆ ಆ ಸ್ಮಶಾನ ಅನ್ನೋದು ಅಷ್ಟು ಪವಿತ್ರ ಜಾಗ. ಯಾರೂ ಬಾಧೆ ಕೊಡಲ್ಲ, ನಾನು ಏನು ಯಾರಿಗೂ ಉತ್ತರ ಹೇಳಬೇಕಾಗಿಲ್ಲ. ಶಾಶ್ವತವಾಗಿ ಯಾರೂ ಕಾಟ ಕೊಡದೇ ಇರೋವಂಥ ಪವಿತ್ರ ಜಾಗ ಯಾವುದು ಅಂದರೆ ಸ್ಮಶಾನ. ಅದನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಉಲ್ಲೇಖಿಸ್ತಾರೆ. ಎಷ್ಟು ಬದುಕಿನ ಬಗ್ಗೆ ಸೊಗಸಾದಂತಹ ಒಂದು ವಿವರಣೆಗಳನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿಯವರು ಕೊಡ್ತಾ ಹೋಗ್ತಾರೆ ಅಂತಂದರೆ ಅದನ್ನು ನಾವು ಊಹೆ ಮಾಡೋಕ್ಕಾಗಲ್ಲ. ಅದಕ್ಕೆ
ಇದು ಒಂದು ರಹಸ್ಯ, ಇದೊಂದು ತತ್ವ ಅಂತ ಹೇಳ್ತಾರೆ. ಈಗ ನಾವು ದೇವ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆಕಾರ ಇರೋ ಅಂಥವ್ರು, ತಲೆ ಮೇಲೆ ಒತ್ಕೊಳ್ಳೋ ಅಂಥ ದೇವ್ರುಗಳು ಅವು ಹೆಂಗೆ ಆಡ್ತವೆ, ಯಾವ್ಯಾವ ಥರ, ಏನು ಅದರಲ್ಲಿ ಅಂಧಶ್ರದ್ಧೆಗಳೆಷ್ಟು, ಸೂಪರ್ಸ್ಟಿಷನ್ಸ್ ಎಷ್ಟು, ಆಚಾರ ವಿಚಾರಗಳೇನು ಅನ್ನುವಂಥದ್ದೆಲ್ಲ ನೋಡಿದ್ವಿ. DVG ಅವ್ರನ್ನ ನೀವು ಓದಿದರೆ ಮಂಕುತಿಮ್ಮನ ಕಗ್ಗನ ಇಟ್ಸ್ ಎ ಪ್ರಿನ್ಸಿಪಲ್, ಲೈಫ್ ಈಸ್ ಎ ಪ್ರಿನ್ಸಿಪಲ್. ಅದು ಒಂದು ತತ್ವ, ಅದಷ್ಟೇ. ಇಟ್ಸ್ ನಾಟ್, ಅದಕ್ಕೆ ಆಗ ಮಾತ್ರ ಅದೊಂದು ತತ್ವ. ಆದರೆ ನಿರ್ಗುಣನಾಗಿ ನಿರಾಕಾರನಾಗಿ ಇರಲಿಕ್ಕೆ ಸಾಧ್ಯ ಯಾವಾಗುತ್ತೆ ಅಂದರೆ ಒಂದು ಪ್ರಿನ್ಸಿಪಲ್. ಇಟ್ಸ್ ಪ್ರಿನ್ಸಿಪಲ್. ನೋಡಿ, ಇದಕ್ಕೆ ಇಷ್ಟುವರೆಗೂ ಮೆಲ್ಲಕ್ಕೆ ಇಟ್ಟೆ, ಸೌಂಡೇ ಬರಲ್ಲ. ಅದೇ ಫೋರ್ಸ್ ಕೊಟ್ಟೆ, ಐ ಹ್ಯಾವ್ ನೋ ಕಂಟ್ರೋಲ್. ಸೌಂಡ್ ಮೇಲೆ ಎರಡೂ ಕೈಗಳನ್ನ ಜೋರಾಗಿ ಸೇರಿಸ್ಬಿಟ್ಟೆ ಅಂದರೆ ಸೌಂಡ್ ಮೇಲೆ ಐ ಹ್ಯಾವ್ ನೋ ಕಂಟ್ರೋಲ್. ಯಾರೇ ಚಪ್ಪಾಳೆ ಹಾಕಿದ್ರೂ ಸೌಂಡ್ ಬರುತ್ತೆ. ಆ ಪ್ರಿನ್ಸಿಪಲ್ ಏನು ಅಂತಂದರೆ, ನೋಡ, ಹಿಂಗೆ ಎರಡೂ ಕೈಗೆ ಬಲವಂತವಾಗಿ ನೀನು ಸೇರಿಸಿದ್ರೆ ಸೌಂಡ್ ಬರುತ್ತೆ. ಯು ಹ್ಯಾವ್ ನೋ ಕಂಟ್ರೋಲ್ ಓವರ್ ಇಟ್. ದ್ಯಾಟ್ ಈಸ್ ಗಾಡ್. ಆ ಸಿದ್ಧಾಂತ, ಆ ಪ್ರಿನ್ಸಿಪಲ್, ಆ ತತ್ವ ಇದೆಯಲ್ಲ, ಅದನ್ನು ಯಾರೂ ತೆಗೆದಕ್ಕೆ ಆಗಲ್ಲ. ಅದು ಇಟ್ಸ್ ಎ ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ ಮೇಲೆ ಯಾರೂ ಹಾಕಿಲ್ಲ, ಕಂಬಗಳನ್ನೇ ಹಾಕಿಲ್ಲ. ಆದರೆ ಎಲ್ಲರೂ ಹೇಳ್ತಾರೆ, ಎಲ್ಲ ವಿಜ್ಞಾನನೂ ಹೇಳುತ್ತೆ ಭೂಮಿ ತನ್ನ ಅಕ್ಷಾಂಶದ ಮೇಲೆ ತಾನು ಸುತ್ತರಿತಾ ಇದೆ ಅಂತ. ಹೆಂಗೆ ಸುತ್ತರಿತಾ ಇದೆ? ಯಾವುದು? ಚಂದ್ರ ತನ್ನ ಒಂದು ಉಪಗ್ರಹ, ಅದು ತನ್ನ ಸುತ್ತರಿತಾ ಇದೆ, ಸೂರ್ಯನ ಸುತ್ತರಿತಾ ಇದೆ. ಎಲ್ಲ ಗ್ರಹಗಳು ಸುತ್ತರಿತಾ ಇದೆ ತನ್ನ ಆನ್ ದೇರ್ ಓನ್ ಆ್ಯಕ್ಸಿಸ್. ಹೆಂಗಿದು ಸಾಧ್ಯ? ನಮಗೆ ಗೊತ್ತಿಲ್ಲ. ಕಲ್ಲಿನೊಳಗೆ ಕೂಗುತ್ತಿರುವ ಕಪ್ಪೆಗಳಿಗೆಲ್ಲ ಅಲ್ಲಿಗಲ್ಲಿಗೆ ಆಹಾರ ಇತ್ತವರು ಯಾರು? ಕೆಳಗಡೆ ಕಾರಾರ್ಯ ಗುಂಡಿನಲ್ಲಿ ಅಲ್ಲಿ ಆಹಾರ ಇಟ್ಟಿದ್ದಾನೆ ಕಪ್ಪಿಗೆ ದೇವರು. ಯಾಕೆ? ಅಯ್ಯ, ಎಲ್ಲರೂ ಇಲ್ಲಿ ಕಾರಾರ್ಯಕ್ಕೆ ಬಂದಿರೋರೆಲ್ಲ ಇಲ್ಲಿ ನಿನ್ನ ಖಾರ ಬಿಟ್ಟು ಹೋಗ್ತಾರೆ, ಅದು ನಿನ್ನ ಫುಡ್, ನೀನು ತಿನ್ನು. ಒಂದಿನ ಹೋಗಿ ನಮಗೆ ಇದು ಅಷ್ಟು ದೂರದಲ್ಲಿದ್ದರೆ ಚರಂಡಿ ನೀರು ಇಲ್ಲಿಗೆ ಮೂಗು ಇದನ್ನು ಹಾಕ್ಕೊಂಡು ಖರ್ಚಿಪೋ ಏನೋ ಮುಚ್ಕೊಂಡು ಹೋಗ್ತೀವಲ್ಲ ನಾವು, ಹಂದಿ ಹೋಗಿ ಖುಷಿಯಿಂದ ಹಿಂಗೆ ಅನ್ನುತ್ತಲ್ಲ ಅದನ್ನ. ಇದನ್ನೆಲ್ಲ ಈ ಶಕ್ತಿ ಯಾರು ಕೊಟ್ಟರು? ಇಟ್ಸ್ ಎ ಪ್ರಿನ್ಸಿಪಲ್. ಈ ಶಕ್ತಿನ ಯಾರು ಕೊಟ್ಟರು ಅದಕ್ಕೆ? ಹಂದಿಗೆ ಏನೂ ಅಸಹ್ಯ ಪಡ್ದೇನೆ ಸ್ಟ್ರೈಟಾಗಿ ಇದನ್ನು ತನ್ನ ಆಹಾರ ಅಂತ ತಿನ್ನೋ ಅಂಥ ಶಕ್ತಿನ ಯಾರು ಕೊಟ್ಟರು? ಇದು ಗಹನವಾಗಿರ್ತಕ್ಕಂಥ ವಿಷಯ. ಅದಕ್ಕೆ ನಾನು ನಗುವಿನ ಮಾತಿನಿಂದನೇ ಶುರು ಮಾಡ್ತೀನಿ. ಕೊನೆಯ ಭಾಗ ಅಪಾರವಾಗಿದೆ. ಅವು ಒಂದಲ್ಲ, ಮಂಕುತಿಮ್ಮನ ಕಗ್ಗದಲ್ಲಿ ಯಾವುದೇ ಒಂದು ಪದ್ಯವನ್ನು ನೀವು ಓದ್ಕೊಂಡ್ರೂ ಸಾಕಾಗುತ್ತೆ, ನಮ್ಮ ಬದುಕಿಗೆ ಸಾಕಾಗುತ್ತೆ. ಅದು ಅಷ್ಟೊಂದು ಪದ್ಯಗಳಿದೆ. ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅದು ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಕೆಲವುಗಳನ್ನು ಮಾತ್ರ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಗುವು ಅನ್ನೋದೇನಕ್ಕೆ ನೋಡಿ, ಅದು ಹೇಳ್ತಾರೆ ಸಹಜದ ಧರ್ಮ. ಇಟ್ಸ್ ವೆರಿ ನ್ಯಾಚುರಲ್. ಮರ್ತೋಗ್ಬಿಟ್ಟಿದ್ವಿ ನಾವು. ಈಗ ನಮ್ಗೆ ವಯಸ್ಸಾಗಿದೆ. ಯಾಕೆ ಮರ್ತೋಗಿದೆ ಅಂದರೆ, ನಮ್ಮ ನೆನಪುಗಳು, ಕಹಿ ನೆನಪುಗಳು ಎಷ್ಟು ತುಂಬ್ಕೊಂಡಿದ್ವಿ ಅಂದರೆ ನಗಕ್ಕಾಗದೇ ಇರೋಷ್ಟು ತುಂಬ್ಕೊಂಬಿಟ್ಟಿದೆ ನಮ್ಮ ಜೀವನದಲ್ಲಿ. ಅಲ್ಲಿ ಏನೇನು ತುಂಬಿದೆಯೋ ನಮ್ಗೆ ಗೊತ್ತಿಲ್ಲ. ಯಾರ್ದು ದ್ವೇಷ, ಅಕ್ಕ ತಂಗಿಯವ್ರ ದ್ವೇಷ. ನನ್ನ ಮನೆ ಮದುವೆ ಆಗಿಲ್ಲ, ನಿನ್ನೇನು ನೋಡೋದು ನಾನು ಅಂತವಳು ಅಕ್ಕ. ನನ್ನ ಮದುವೆಗೆ ಕರೆದಿಲ್ಲ, ನೀನೇನು ನೋಡೋದು? ನನಗೆ ಗೌರಿ ಹಬ್ಬಕ್ಕೆ ಜಾಕೆಟೇ ಕೊಟ್ಟಿಲ್ಲ, ನಿನ್ನೇನು ನೋಡೋದು? ಅಂಥವ್ರು ಎಲ್ಲೋ ಅಕ್ಕ ತಂಗಿಯರೆಲ್ಲ ಇಷ್ಟೆಲ್ಲ ತುಂಬ್ಕೊಂಬಿಟ್ಟಿದ್ವಿ ನಮ್ಮ ಇದಕ್ಕೆ. ಜಸ್ಟ್ ಅಕ್ಯುಮುಲೇಷನ್ ಆಫ್ ಥಾಟ್ಸ್. ಹಿಂದಿಂದ ಆಗಿರೋ ಅಂಥದ್ದನ್ನೆಲ್ಲ ಹುಟ್ಟಿದ ದಿವಸದಿಂದ ಇವತ್ತವರೆಗೂ ಎಷ್ಟಿದೆಯೋ 70 ವರ್ಷ ಸೇರಿಸ್ಕೊಂತ ಹೋಗಿದ್ವಿ. ಅವು ನಮಗೆ ನಗದಂಗೆ ಮಾಡಾಕ್ಬಿಟ್ಟಿದೆ. ಇದಕ್ಕೆ ನಗುವು ಸಹಜದ ಧರ್ಮ. ಇಟ್ಸ್ ಅವರ್ ವೆರಿ ನ್ಯಾಚುರಲ್ ಥಿಂಗ್. ನಾವು ಸದಾ ನಗೆ. ಅದೇ ಒಂದು ಮಗು ನೋಡ್ರಿ,
ಬಂಗಾರ ಕೊಡ್ರಿ ಮಗುಗೆ ಹಿಂಗೆ ಆಡಿ ಬಿಸಾಕಿ ಹೋಗ್ತಿರುತ್ತೆ ಅದಷ್ಟೇ. ಅದೇನು ಇದು ಬಂಗಾರ ಇದನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಅದಕ್ಕೆ ಬಂಗಾರ ಕಬ್ಬಿಣ ಕೊಡ್ರಿ, ಇದನ್ನು ಈ ಕಡೆಗೆ ಎಸೀತೆ ಅದನ್ನ ಆ ಕಡೆಗೆ ಎಸ್ತು ಹೋಗ್ತಿರುತ್ತೆ ಅಷ್ಟೇ. ಅದು ಆಟ ಆಡೋದಕ್ಕೆ ಅಷ್ಟೇ ಖುಷಿ ಅದಕ್ಕೆ, ಅದ್ರ ಆಚೆಗೇನೂ ಇಲ್ಲ. ಇನ್ನು ಬಂಗಾರ ತಗೊಂಡೋಗಿ ಕೊಡ್ರಿ, ಇಲ್ಲ ನನಗೆ ಮಣ್ಣು ಭಾಳ ಇಷ್ಟ, ಈ ಮಣಲ ಮೇಲೆ ಆಡ್ತೀನಿ ಅಂತ ಆಡ್ತಿರುತ್ತೆ ಅದಕ್ಕೆ. ಸೊ ಆದರೆ ಇದರಲ್ಲಿ ನೋಡಿ, ನಗುವು ಸಹಜದ ಧರ್ಮ. ಆದರೆ ಅದಕ್ಕಿಂತ ನಿಮ್ಮನ್ನು ನಾನು ನಗೋದು ಅದು ನನ್ನ ಸ್ವಂತ ವಿಷಯ ಆಯಿತು. ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ಕೇಳುತ್ತಾ ಬಾಳುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ. ನಗುವ ಕೇಳುತ್ತಾ ನಗುವ ಕೇಳುತ್ತಾ ನಗುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಆ ಸ್ಮೈಲ್ ಅನ್ನೋದಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಒಂದು ಧರ್ಮದ ರೋಲನ್ನು ಕೊಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ಸದಾ ಹಸನ್ಮುಖಿಗಳಾಗಿ ನಾವು ಜೀವನ ಮಾಡಬೇಕು ಅಂತಂದರೆ ಇದನ್ನು ಕ್ಯಾರೆಕ್ಟರ್ನ ನಾವು ಇಟ್ಕೋಬೇಕು. ಅಂತಂದರೆ ಲೀವ್ ಇನ್ ದಿ ಪ್ರೆಸೆಂಟ್, ಯಾವಾಗಲೂ ವರ್ತಮಾನದಲ್ಲಿ ಇರಬೇಕು. ಅದು ಬುದ್ಧ ಜೀವನದಲ್ಲಿ ನೀವು ಇವಾಗ ಕೇಳಿದ್ದೀರಿ, ಅದಕ್ಕೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರೆ. ಅಂದರೆ ಲೀವ್ ಇನ್ ದಿ ಪ್ರೆಸೆಂಟ್. ಇದು ನೆನ್ನೆ ಏನೋ ಆಯಿತು, ಒಳ್ಳೆಯದಾಯಿತು ಕೆಟ್ಟದಾಯಿತು, ಏನೋ ಆಯಿತು, ರಂಡ ಮುಂಡ ಗುದ್ದಾಟನೇ ಆಯಿತು, ಅದು ಹಾಕೇಳಿ ವಿ ಮಸ್ಟ್ ಫರ್ಗೆಟ್ ದಟ್. ಆ ಎರಡು ಶಬ್ದಗಳಿದೆಯಲ್ಲ, ಮರೆತು ಹೋಗಬೇಕು, ಕ್ಷಮಿಸಬೇಕು ಅನ್ನುವಂಥದ್ದು. ಫರ್ಗೆಟ್ ಆ್ಯಂಡ್ ಫರ್ಗಿವ್ ಆರ್ ದಿ ಟೂ ಮೋಸ್ಟ್ ಬ್ಯೂಟಿಫುಲ್ ವರ್ಡ್ಸ್. ಈ ಜಗತ್ತಿನಲ್ಲಿ ನಮಗೆ ಕೊಡೋಂಥ ಎಲ್ಲ ಶಬ್ದಕೋಶದಲ್ಲಿ ಈ ಎರಡು ಶಬ್ದಗಳು ಅಷ್ಟು ಶ್ರೇಷ್ಠ ಆಗುತ್ತೆ. ಎಲ್ಲದನ್ನೂ ಮರ್ತ್ಕೋಬೇಕು. ನೆನ್ನೆ ಆಯಿತು, ಕೈಗೆಟ್ಟನೆ ಆಗಿದೆ, ಓಕೆ, ಐ ಡೋಂಟ್ ಮೈಂಡ್. ಅದಕ್ಕೆ ಅವ್ರು ಹೇಳ್ತಾರೆ, ಇದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಅವ್ರು ಹೇಳ್ತಾರೆ, ಒಂದು ಬದುಕು ಕಣೆಯ, ಅದು ಹೊರಟು ಕೆಲಸ, ಅದು ಇಟ್ಸ್ ನಾಟ್ ಅನ್ ಆರ್ಡಿನರಿ ಥಿಂಗ್. ಬದುಕು ಅಂದರೆ ಸುಲಭ ಅಂತ ತಿಳ್ಕೊಬೇಡ ನೀನು, ಅದು ತುಂಬ ಹೊರಟು ಕೆಲಸ. ಕೊರೆಯಾದೊಡೆಯನೊಂದು ಒಂದು ಕೊರತೆ ಆದರೆ ಏನೇ ನಿನಗೆ ಅದಕ್ಕೆ ತಲೆಗಿಟ್ಕೋಣ ಅಂಥದ್ದೇನಿದೆ. ಇನ್ನೊಂದು ಹೆಚ್ಚಾಯಿತು, ಏನು ಅದರಿಂದ ಆಗಬೇಕಾಯ್ತು. ಹೊರಟು ಕೆಲಸವೋ ಬದುಕು ಮಂಕುತಿಮ್ಮ. ಟು ಲೀವ್ ಈಸ್ ನಾಟ್ ಅನ್ ಆರ್ಡಿನರಿ ಥಿಂಗ್, ಎಕ್ಸ್ಟ್ರಾರ್ಡಿನರಿ. ಅದಕ್ಕೆ ಅವ್ರು ಹೇಳ್ತಾರೆ, ಕಾಷಾಯವೇಂ ತಪಸ್ಸು. ಡ್ರೆಸ್ ಹಾಕಿದರೆ ಕಾಸರೆ ಅದೇನು ತಪಸ್ಸಯ? ಅದು ಸಾಧು ಸಂತರಾಗೋ ಅಂಥದ್ದೇನು ತಪಸ್ಸಯ? ಗೃಹಲೋಕ ನಿರ್ವಾಹ ತಪಸ್ಸು, ಕಠಿಣ ತಪಸ್ಸು ಅಂತ ಹೇಳ್ತಾರೆ. ನೋಡಿ, ನಮಗೆಲ್ಲ ಎಷ್ಟು ಉತ್ಸಾಹ ಬರುತ್ತೆ ಅವಾಗ. ನಾವು ಬೆಟರ್ ಕಡೆ ಸಾಧು ಸಂತರಿಗೆ ಆಶ್ರಮದಲ್ಲಿ ಇರೋದಕ್ಕಿಂತ ಎಲ್ಲರಿಗೂ ಕೊಡ್ರಿ ಅದಕ್ಕೆ ಇದಕ್ಕೆ ಅಂತ ಹೇಳೋದಕ್ಕಿಂತ 2 ಜನಕ್ಕೆ ಊಟ ಹಾಕ್ಬೋದು. ಮನ್ಕೇಳ್ರಿ, ಇಲ್ಲಿ ಒಂದು ಚಾಪೆ ಕೊಡ್ತೀನಿ, ತಲೆದಿಂಬ ಹಾಕ್ಯಂದು ಬೆಳಿಗ್ಗೆವರೆಗೂ ಮನ್ಕೊಂಡು ಹೋಗ್ರಿ ಅಂತ ಹೇಳ್ಕೊಂಡು. ಕಾಷಾಯವೇಂ ತಪಸ್ಸು, ಗೃಹಲೋಕ ನಿರ್ವಹಣೆ ಕಠಿಣ ತಪಸ್ಸು ಅಂತ ಹೇಳ್ತಾರೆ ಅದಕ್ಕೆ. ಆದ್ದರಿಂದ ನಾವು ಗೃಹಸ್ಥರಾದಂಥವರಿಗೆ ಕ್ಷಮೆ ಇರಬೇಕು, ದಮೆ ಇರಬೇಕು, ಅದಕ್ಕೆ ಅಷ್ಟು ಕಾರುಣ್ಯ ಇರಬೇಕು ನಮ್ಮಲ್ಲಿ. ಆದ್ದರಿಂದ ನಾವು ಜೀವನವನ್ನು ಮಾಡೋಕ್ಕಾಗುತ್ತೆ. ಅದು ನಮ್ಮನ್ನು ಪಕ್ವತೆ ಮಾಡಬೇಕು. ಮನೆಯೇ ಮಠವೆಂದು ತಿಳಿ ಅಂತ ಹೇಳ್ತಾರೆ. ಮನೆಯೇ ಮಠವೆಂದು ತಿಳಿ. ಅದಕ್ಕೆ ಇನ್ನೊಂದಕ್ಕೆ ಹೋಗಬೇಕು, ಮಠಕ್ಕೆ ಹೋಗಿ ಬರ್ತೀನಿ ಅಂತ. ಯಾಕೆ ಹೋಗ್ತೀಯ ದೇವಸ್ಥಾನಕ್ಕೆ? ನೀನು ಇದೆಯಲ್ಲ, ನಿನಗೆ ಇಲ್ಲೇ ಹಚ್ಚು ಊದ್ಗಡ್ಡಿನ, ಮನೆಯಲ್ಲೇ ಬೆಳಗು, ಮನೆಯಲ್ಲೇ ಒಳ್ಳೆ ನಡವಳಿಕೆ ಮಾಡು, ಅದೇ ಎಲ್ಲ ಸರ್. ಅದನ್ನು ನಾವು ಮಾಡ್ತೀವ? ಇಲ್ಲ. ಆಶ್ರಯಕ್ಕೆ ಹೋಗ್ತೀವಿ, ಸೆಕ್ಯುರಿಟಿ. ಅದು ಜಿಡ್ಡು ಕೃಷ್ಣಮೂರ್ತಿಯವರ ಥಾಟ್ಸನ್ನು ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮನುಷ್ಯ ಎಲ್ಲ ಏನಾದರೂ ಒಂದು ಸೆಕ್ಯುರಿಟಿ. ನಮಗೊಂದು ಮಗು ಇದ್ದರೆ ಮುಪ್ಪಿನ ಕಾಲದಲ್ಲಿ ನೋಡ್ಕೊಂತ ನಾವು ನೋಡಲ್ಲ, ಆದ್ರೆ ನಮ್ಮ ಭಾವನೆ ಹಂಗೆ. ಅದಕ್ಕೆ ಅಂತ ಒಂದು ಕಾರ್ ಇದ್ದರೆ ಬೇಗ ಹೋಗ್ಬಿಡ್ಬೋದು ನನ್ನ ಕೆಲಸಕ್ಕೆ ಅನ್ನೋ ಅಂಥದ್ದು. ಮನೆಗೆ ಇದನ್ನು ಸರಳ ಹಾಕ್ಬೇಕಪ್ಪ, ಮತ್ತು ಯಾರು ಕಳ್ಳರು ನುಗ್ಗಿಬಿಟ್ಟರು ಅಂತ ಹೇಳ್ಕೊಂಡು ಮ್ಯಾನ್ ಟ್ರೈಸ್ ಫಾರ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಯಾವಾಗ ನೀವು ನಿರ್ಭೀತರಾಗ್ತಕ್ಕಂಥದ್ದು, ಯು ಮಸ್ಟ್ ಬಿ ಫಿಯರ್ಲೆಸ್. ಅದು ಕೇಳ್ತಾರೆ, ಯಾವಾಗ ನಿನಗಿರ್ತೀಯೋ ಅದರಲ್ಲಿ ಒಂದು ಇದನ್ನು ಹೇಳ್ತಾರೆ, ಯಾವಾಗ ನೀನು ನಿರ್ಭೀತಿ, ನಿನಗೇನೇ ಸಿರಿ ಸಂಪತ್ತಿರಲಿ, ಆಸ್ತಿ ಇರಲಿ, ಏನು ಬೇಕಾದರೂ ನೀನು ಜಗತ್ತಿನಲ್ಲಿ ಇಟ್ಕೊ. ನೀನು
ನಿನ್ನ ಸೇವಕ ನೀನಾಗಬೇಕು ಕಣಯ್ಯ, ನಿನ್ನ ಸೇವಕ ನೀನಾಗಬೇಕು, ಆ ಥರ ನೀನು ಬಾಳಬೇಕು. ಪರದೇಶಿ ಒಲು ಬಾಳು ಮಂಕುತಿಮ್ಮ ಅಂತ ಹೇಳ್ತಾರೆ. ಪರದೇಶಿ ಒಲು ನಮಗೆ ಒಂದು ಸಾರಿ ಈ ಥರ ಆಲೋಚನೆ ಬಂದಿತ್ತು, ಕೇರಳ ಹೆಂಗೆ ನೋಡಬೇಕು ಅಂತ ಬಂತು. ನಾನು ನನ್ನ ಸ್ನೇಹಿತರು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ ರಜಾ ಸಿಕ್ಕಾಗೆಲ್ಲ ಹೋಗೋದು, 2 ದಿನ 3 ದಿನ 5 ದಿನ ಹಿಂಗೆ ಹೋಗ್ತಾ ಇರೋದು ನೋಡ್ಕೊಂಡು. ಆವಾಗ ನನಗನ್ನಿಸ್ತಿತ್ತು, ಬಿಲ್ಲಪ್ಪ ನಾನು ವಕೀಲ, ಈ ಥರ ಎಲ್ಲ ಹೋಗ್ಬಾರ್ದು, ಒಂದು ಲುಂಗಿ ಒಂದು ಅಂಗಿ ಹಾಕ್ಕೊಂಡು ಯಾವನ ಬಿಕಾರಿ ಬಿಡ್ರಿ ಅನ್ನೋ ಥರ ಹೋಗಬೇಕು, ಹಂಗೆ ನೋಡ್ಬೇಕು ಕೇರಳ ಅಂತ ನನಗನ್ನಿಸ್ತಾ ಇತ್ತು. ಅಂತ ಆ ಥರ ಜಗತ್ತನ್ನು ನೋಡಬೇಕು, ಹುಚ್ಚಿನ ಥರ ನೋಡಬೇಕು. ಅದು ಈ ಜಗತ್ತನ್ನು ಇದ್ದವ್ರ ಥರ ನೋಡಬಾರ್ದು, ದೊಡ್ಡವ್ರ ಥರನೂ ನೋಡಬಾರ್ದು, ಅಧಿಕಾರದ ಲೆಕ್ಕದಲ್ಲೂ ನೋಡಬಾರ್ದು. ಸುಮ್ಮನೆ ನೋಡ್ತಾ ಇರಬೇಕು. ಜಸ್ಟ್ ಸಿ ಇಟ್, ಎಂಜಾಯ್ ಇಟ್ ಅಷ್ಟೇ. ಅದನ್ನು ನೋಡಬೇಕು. ಏನು ಅದಕ್ಕೆ ಅಲ್ಲಿ ಹೆಂಗೆ ಇದಾಗಿದೆ, ಇದು ಹಿಂಗೆ ಆಗುತ್ತೆ, ಇದು ಹೆಂಗೆ. ಡೋಂಟ್ ಬಿ ಜಡ್ಜ್ಮೆಂಟಲ್. ಕತ್ತೆ ಇದ್ದಂಗಿದೆ, ಕಿರ್ದಂಗಿದೆ, ಅದು ಇರಂಗೆ ನೋಡ್ಬಿಡು ಅಷ್ಟೇ. ಅದು ಇರಂಗೆ ನೋಡ್ಬಿಡು. ಇದು ಹಿಂಗಾಗಿದ್ರೆ ಚೆನ್ನಾಗಿತ್ತಲ್ವ, ಅದು ಹಂಗಾಗಿದ್ರೆ ಚೆನ್ನಾಗಿತ್ತಲ್ವ ಅಂತ ಯು ಬಿಕಮ್ ಜಡ್ಜ್ಮೆಂಟಲ್. ಯು ಸೇ ಇದಕ್ಕೆ ಮನೆಗೆ ಕರ್ಕೊಂಡೋಗಿ ಹೊಸ ಮನೆಗೆ ಬರ್ರಿ ಗೃಹ ಪ್ರವೇಶ ಅಂದರೆ ಇದೇನು ಹಾಕ್ಸಿದ್ರಿ, ಇದನ್ನು ಹಿಂಗೆ ಹಾಕ್ಸಿದ್ರೆ ಚೆನ್ನಾಗಿರೋದಲ್ವ ಅಂತ. ಇದು ಹಟ್ಟ ಇದು ಸ್ವಲ್ಪ ಸೊಟ್ಟದಾಗಿ ಇದಕ್ಕೆ ಕಂಬಿ ಹಿಂಗೆ ಮಾಡಿದ್ರಿ, ನಮ್ಮ ಮನೆಗೆ ಬಂದು ನೋಡ್ರಿ ಅಂತ. ಇದೆಲ್ಲ ಯಾಕೆ ನಿನಗೆ? ಸುಮ್ಮನೆ ಹೋಗು, ಬಂದಿದೆಯಲ್ಲ ಉಂಡ್ಕಂದು ಏನೋ ಮಾಡ್ಕೊಂಡು ಹೋಗ್ಬೇಕು ತಾನೇ ನೀನು. ಏನು ಇದೆಲ್ಲ ತರಲೆ ಮಾಡ್ಕೊಂಡು ಕೂತ್ಕೊಂಡಿದೆಯಾ ನೀನು? ವಿ ಬಿಕಮ್ ಜಡ್ಜ್ಮೆಂಟಲ್. ಎಷ್ಟು ನಮ್ಮ ಜೀವನದಲ್ಲಿ ನಾವು ಇನ್ನೊಬ್ಬರ ನಡವಳಿಕೆ ಬಗ್ಗೆ ತೀರ್ಮಾನಗಳನ್ನು ತಗೊಂಡು ಇದು ಸರಿ, ಇದು ತಪ್ಪು ಅಂತ ಹೇಳ್ತೀವಿ. ಲೀವ್ ಲೈಫ್ ಆ್ಯಸ್ ಇಟ್ ಈಸ್, ಸಿ ಥಿಂಗ್ಸ್ ಆ್ಯಸ್ ದೇ ಆರ್. ಸೊ ವಸ್ತುಗಳನ್ನು ನೋಡು, ಹೇಗಿದೆಯೋ ಹಾಗೆ ನೋಡು. ವಸ್ತುರ್ಗದ ಗುಡ್ಡ ನೋಡು, ಅದಷ್ಟೇ. ನಿನಗೆ ಹೆಂಗೆ ಕಾಣಿಸುತ್ತೋ ಹಂಗೆ ಅಷ್ಟೇ. ನೀನು ಅದನ್ನು ಹೇಳ್ಕೊಂತ ಕೂತ್ಕೋಬೇಡ, ಅದು ಹಂಗಿತ್ತು ಹಿಂಗಿತ್ತು ಅಂತ ಏನು ಬೇಡ. ಇನ್ನೊಬ್ರಿಗೆ ನೋಡಿದವ್ರಿಗೆ ಅವ್ರಿಗೇನು ಅನಿಸಲ್ವಾ? ಅವ್ರಿಗೂ ಏನೋ ಅನ್ಸತ್ತೆ. ವಿಧಾನಸೌಧ ನೋಡಿದ್ರೆ ನಾವು ವಿಧಾನಸೌಧ ದಿನ ಹೋಗಿ ಬರ್ತೀವಿ, ಏನಿದೆ ಸರ್ ಅಲ್ಲಿ, ಬರೀ ತರಲೆ ಜಗಳ ಅಂತ ಅಂತೀವಿ. ಆದರೆ ಹೊಸದುರ್ಗದಿಂದನೋ ಅರಹಳ್ಳಿಯಿಂದನೋ ಯಾರೋ ಒಬ್ಬರು ಮತ್ತೋಡ್ ಕಡೆಯಿಂದನೋ ಬಂದರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನಯ್ಯೋ ಇದು ವಿಧಾನಸೌಧ, ಅವನಿಗೆ ಹಂಗೆ ಕಾಣಿಸುತ್ತೆ. ಆದರೆ ನಾನು ದಿವಸ ಅಲ್ಲೇ ಕೆಲಸ ಮಾಡ್ತೀನಿ, ನನಗೇನು ಅನಿಸಲ್ಲ. ಮಿನಿಸ್ಟ್ರ್ ಅಂದರೆ ನಾವು ಹೋಗಿ ಆರ್ಗ್ಯುಮೆಂಟ್ ಮಾಡ್ತೀವಿ, ಅವ್ರದ್ದೇನು ಇದೆ ಅಂತ ಹೇಳ್ತೀವಿ. ಬಾಬಾ ಕಾರ್ಗೆ ಬಂದು ನಿಲ್ಸಿದ ಕಣೆ, ಅವನು ಕರ್ಕೊಂಡು ಹೋದ, ಬಿಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಸಿ ದೇ ಎಂಜಾಯ್ ಲೈಕ್ ದ್ಯಾಟ್. ಅದರಿಂದ ನಾವು ಯಾವಾಗಲೂ ಕೂಡ ಜಡ್ಜ್ಮೆಂಟಲ್ಲಿ ಆಗಬಾರ್ದು, ಅಂದರೆ ತೀರ್ಮಾನ ತಗೊಳ್ಳೋರು ಆಗಬೇಡಿ. ಬದುಕನ್ನು ಹೇಗಿದೆಯೋ ಹಾಗೆ ನೋಡಿ. ಅಂದರೆ ಇದನ್ನು ಎಲ್ಲ ನೀವು ಹೋಗ್ತಾ ಹೋದರೆ ನೋಡಿ, ಈ ಮಾತನ್ನು ಹೇಳ್ತಾರೆ, ನಮ್ಮ ಅಪೇಕ್ಷೆಗಳು ಹೇಗಿರುತ್ತೆ ಅನ್ನೋದಕ್ಕೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ನಮಗೂ ಹೊಟ್ಟೆಗೆ ಸಿಕ್ಕರೆ ಸಾಕು ಅಂತ ಹೇಳ್ತಾರೆ. ಅದು ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಬಂಗಾರ ಒಟ್ಟಿಗಿಲ್ದಿದ್ರೂ ಪರವಾಗಿಲ್ಲ, ಬಂಗಾರ ಬೇಕು ಅಂತ. ಅಂದರೆ ಒಟ್ಟಿಗಿಟ್ಟಿಲ್ದಿದ್ರೂ ಪರವಾಗಿಲ್ಲ, ಜುಟಿ ಮಲ್ಲಿಗೆ ಹೂವು ಅನ್ನೋ ಆ ಥರ ಹೇಳ್ತಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣು ಒಲವು. ನೋಡ್ರಿ ಹೆಂಗಿದೆ ಈ ಪ್ರೇಮ. ಇದಕ್ಕಿತ್ತಲ್ಲ, ಏನು ಅದು ಮೊಬೈಲ್ನ ಮಾತಾಡ್ತಿದ್ದೆ ಮೇಲೆ ಇದಕ್ಕೆ ಅಂತ, ಏನೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟು ಕಿಟಿಗೆ ಇದ್ದರೆ ಸಾಕು. ಏನೋ ಅವನು ಪಕ್ಕದ ಮನೆ ಹುಡುಗನ ಜೊತೆಗೆ ಏನೋ ಮಾತಾಡ್ತಿದ್ದೆ, ಗುಸು ಅಂತಿದ್ದೆ ನಿಮಗೆ ಅಂತ ಹೇಳ್ತಾರೆ. ಅಂದರೆ ಆ ಕಿಟಕಿನೇ ಒಂದು ಇದಕ್ಕೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣಲವು. ಮನ್ನಣೆಯ ದಾಹವದು ತಿನ್ನುವುದಾತ್ಮವನೇ ಮಂಕುತಿಮ್ಮ. ನನಗೆ ಗೌರವ ಅನ್ನಬೇಕು, ಬಿಲ್ಲಪ್ಪ ಅವ್ರು ಹಂಗೆ ಅನ್ನಬೇಕು, ಹೈಕೋರ್ಟ್ ಜಡ್ಜ್ ಅನ್ನಬೇಕು, ಫೇಮಸ್ ಲಾಯರ್ ಅನ್ನಬೇಕು, ನನಗೆ ಹೊಗಳು ಬೇಕು 4 ಜನ ಅಂತಂದರೆ. ಮನ್ನಣೆ ಅಂದರೆ ಗೌರವ, ನನಗೆ ಎಲ್ಲರೂ ಗೌರವ ಕೊಡಬೇಕು ಅನ್ನುವಂಥದ್ದು ತಿನ್ನುವುದಾದ ಆತ್ಮವನೇ ಮಂಕುತಿಮ್ಮ ಅಂತ. ದ್ಯಾಟ್ಸ್ ದಿ ಡಿಸೈರ್. ಇದನ್ನೇ ಬುದ್ಧಕ್ಕೆ ಡಿಸೈರ್ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ಮಿಸರೀಸ್ ಇನ್ ಲೈಫ್. ನಮ್ಮ ಜೀವನದ ಎಲ್ಲ ಸಂಕಷ್ಟಗಳಿಗೂ ನಮ್ಮ ಅಪೇಕ್ಷೆಗಳೇ ಕಾರಣ ಅಂತ ನಾವು ತಿಳ್ಕೊಳ್ಳೇಬೇಕು.
ನಾನು ಒಂದು ಸಣ್ಣ ಉದಾಹರಣೆ ನಿಮಗೆ ಕೊಟ್ಟಿದ್ದೆ. ಸಿನಿಮಾಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡ್ರೆ ಎಲ್ಲರೂ ನಾನು ಬರ್ತೀನಿ ಅಂತ. ಏಯ್ ಕೆಳಗೆ ಗಾಂಧಿ ಸೀಟ್ಗೆ ಹೋಗಂಗೆ ಕಣ ಅಂತಂದ್ರೆ ಇಲ್ಲ ಬಾಲ್ಕನಿ ತಗೋ ಟಿಕೆಟು ಅಂತಂದು ಒಬ್ಬೊಬ್ಬ ಬಾಲ್ಕನಿಗೆ ನಾನು ಸುಸ್ತಾಗ್ಬಿಡ್ತೀನಿ ಅವಾಗ. ಯಾಕೆ ಅಂತಂದರೆ ಅದ್ರ ರೇಟ್ ಅಷ್ಟಿರುತ್ತೆ. 300-350, 4 ಜನ 5 ಜನ ಬಂದರೆ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ. ಗಾಂಧಿ ಸೀಟ್ಗೆ ಹೋದರೆ ಅದೇ ಸಿನಿಮಾನ ನೋಡೋಕ್ಕೆ ಗಾಂಧಿ ಸೀಟ್ನಲ್ಲಿ ಹೋದರೆ ನೋಡೋಗುತ್ತೆ. ಮಧ್ಯಮ ಮಾರ್ಗವನ್ನು ಅನುಸರಿಸಿದ್ರೆ ಏನಾಗುತ್ತೆ, ಎತ್ತರದ ಮಾರ್ಗವನ್ನು ಅನುಸರಿಸಿದ್ರೆ ಏನಾಗುತ್ತೆ ಅಂದರೆ ಇದು ನಮ್ಮ ಜೀವನದ ನಾವು ಕಲ್ಪನೆ ಮಾಡ್ಕೊಳ್ಳೋಂಥ ಸೊಗಸಾದ ಜೀವನವನ್ನು ಮುಳ್ಳನ್ನು ನಮ್ಮ ಹಾಸಿಗೆ ಮೇಲೆ ಆಡ್ಕೊಳ್ತೀವಿ ನಾವು. ಈ ರೀತಿ ಮಾಡ್ಕೊಂಡು ವಿಪರೀತ ಕಲ್ಪನೆಗಳನ್ನು, ವಿಪರೀತ ಇಲ್ಲದೇ ಇರ್ತಕ್ಕಂಥ ವಾಸ್ತವಾಂಶಗಳನ್ನು, ಅದಕ್ಕೆ ಫ್ಯಾಕ್ಟ್ ಅಂತ ಹೇಳ್ತಾರೆ ಅವ್ರಿಗೆ. ಲುಕ್ ಆ್ಯಸ್ ಇಟ್ ಈಸ್. ಅದು ವಾಚ್ ಅಷ್ಟೇ, ಅದರ ಆಚೆಗೇನೂ ಇಲ್ಲ. ಈಗೆಷ್ಟು ನೋಡು ಗಡಿಯಾರ ಅಷ್ಟೇ. ದಟ್ಸ್ ಆಲ್. ಸೊ ಇದಕ್ಕೆ ಒಂದು ಸಾವಿನ ಬಗ್ಗೆ ಅವರು ಹೇಳ್ತಾರೆ ಮಂಕುತಿಮ್ಮನಿಗೆ. ನೋಡಿ, 2 ಅಂಶಗಳನ್ನು ಎಲ್ಲ ಶ್ರೇಷ್ಠ ಜೀವಿಗಳು ಕೂಡ ಜೀವನವನ್ನು ಸಮುದ್ರಕ್ಕೆ ಹೋಲಿಕೆ ಮಾಡ್ತಾರೆ. ನಮ್ಮ ಜೀವನದನ್ನು ಅದಕ್ಕೆ ತೆರೆಗಳು, ಅಲೆಗಳಿಗೆ ನಮಗೆ ಹೋಲಿಕೆ ಮಾಡ್ತಾರೆ. ಆದರೆ ಸಮುದ್ರ ಬಲೆ ಅಲೆಗಳಲ್ಲ. ಅದು ಸಮುದ್ರದಲ್ಲಿ ಅಲೆಗಳು ಕೂಡ ಇದೆ, ಪ್ರಶಾಂತವಾಗಿರ್ತಕ್ಕಂಥ ಆಳವಾಗಿರೋವಂಥ ಜಾಗನೂ ಕೂಡ ಇದೆ ಅದು ಸಮುದ್ರದಲ್ಲಿ. ಇದನ್ನು ಉದಾಹರಣೆಯನ್ನು ಕೊಡ್ತಾರೆ. ನೋಡು, ಸಾವು ಅಂದರೆ ಏನು ಅಂತ ತಿಳ್ಕೊಂಡಿದ್ಯಾ? ತೆರೆ ಏರು ತೆರೆ ಇಳಿತ, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಏಯ್, ನೀನು ಸತ್ತೋಗಿದ್ದೀನಿ ಅಂತ ಏನು ತಿಳ್ಕೊಬೇಡ ಕಣಯ್ಯ, ನೀನು ಮತ್ತೆ ನಾಳೆ ಬರ್ತೀಯ, ನೀನು ಇನ್ನೊಂದು ಯಾವುದೋ ರೂಪದಲ್ಲಿ ಬರ್ತೀಯ ಅಂತ ಹೇಳ್ತಾರೆ. ತೆರೆ ಏರು ತೆರೆ ಇಳಿತ, ತೆರೆ ಏರು ತೆರೆ ಇಳಿತ, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ ಹೇಳಿ ಅವರು ಜೀವನವನ್ನು ಇದನ್ನು ನೋಡ್ತಾರೆ. ಎಲ್ಲದಕ್ಕಿಂತ ಜೊತೆಗೆ ನಾವೇನೋ ಅಂದ್ಕೊಳ್ತೀವಿ, ಎಷ್ಟೋ ಕಲ್ಪನೆ ಕಟ್ಕೊಳ್ತೀವಿ. ಅತಿ ಶ್ರೇಷ್ಠವಾದಂಥ ಈ ಕವನವನ್ನು ನೋಡಿ, ಬದುಕು ಜಟಕ ಬಂಡಿ, ಇದು ಎಲ್ಲರೂ ಕೇಳಿರೋ ಅಂಥ ಇದು. ಬದುಕು ಜಟಕ ಬಂಡಿ, ಯಾರು ಯಜಮಾನರು ಅದಕ್ಕೆ? ವಿಧಿ ಅದರ ಸಾಯೇಬ, ನೀನೇನು ಕುದುರೆ ನೀನು. ಯಾರು ಹೇಳ್ತಾರೆ ಇದು? ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೆ ಹೋಗುತ್ತಿರು. ಕಾಲು ಜಾರ್ಬಿಡ್ತಪ್ಪ. ಪದ ಕುಸಿಯ ನೆಲವಿವುದು ಮಂಕುತಿಮ್ಮ, ಪದ ಕುಸಿಯ ನೆಲವಿವುದು ಮಂಕುತಿಮ್ಮ. ಏಯ್, ಏನು ಚಿಂತೆ ಮಾಡಬೇಡ ಕಣೆ, ನಿನಗೇನಾದ್ರು ಕಾಲು ಸೋತ್ಕೊಂಡು ಬಿದ್ದೋಗ್ಬಿಟ್ಟೆ ಅಂತಂದರೆ ಮಣ್ಣಿದೆ, ಭೂಮಿ ತಾಯಿ ನಿನ್ನನ್ನು ಸ್ವೀಕರಿಸ್ತಾಳೆ, ನೀನೇನು ಯೋಚನೆ ಮಾಡಬೇಡ. ಇಷ್ಟೇ ನಮ್ಮದು. ಇದಕ್ಕೆ ನಾವು ಹೇಳ್ತೀವಿ. ಈಗ ತೋರಿಸಿದ್ರು ಗುರುಗಳು, ಪ್ರಯಾಣಿಕರು ಕಾಲು ತೊಳಿತಾ ಅವರೇನು ಸತ್ಸಂಗಕ್ಕೆ ಹೋಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಹೋಗಿರೋದು ಯಾವುದಕ್ಕೆ? ಸತ್ಸಂಗಕ್ಕೆ. ಆಗಿರೋದೇನು? ಸಾವು. ಇನ್ಯಾರಾದರೂ ಒಬ್ಬರು ಬಂದು ಹೇಳಬಹುದು, ಸತ್ಸಂಗದಲ್ಲಿ ಸತ್ತರೋದು ಒಳ್ಳೇದಾಗ್ಬಿಡ್ರಿ ಅಂತ, ಹಂಗೂ ಹೇಳೋರು ಇರ್ಬೋದು. ಓಕೆ, ಇವು ರಾಜಕೀಯದವ್ರು ಹೋದರೆ ಏನು ಸತ್ತಿದ್ದಾರೆ, ಇವರು ಆಡಳಿತ ಸರಿ ಇಲ್ಲ ಅಂತ ಹೇಳ್ಕೋಬೋದು. ಇನ್ಯಾರು ಒಬ್ಬರು ಹೋದರೆ ಒಳ್ಳೇದಾಗ್ತಾನ್ರಿ, ಭಾರಿ ಪುಣ್ಯವಂತರು ಅಂತ. ಯಜಮಾನಿ ಉಡುಪಿಗೆ ಹೋಗಿದ್ವಿ ಇತ್ತೀಚೆಗೆ. ಅಲ್ಲಿ ದೇವಸ್ಥಾನದ ಹತ್ರ ಚಪ್ಪಲಿ ಬಿಟ್ಟರೆ ಯಜಮಾನಿದ ಚಪ್ಪಲಿನೇ ಸಿಕ್ಕಲ್ಲ. ಒಳ್ಳೇದಾಯ್ತು, ಇಲ್ಲದ್ರೆ ವಸ್ತು ಕೊಡಿಸ್ತಿರ್ಲಿಲ್ಲ. ನಾನು ಒಳ್ಳೇದಾಯ್ತು ಬಿಡು, ನಿನಗೆ ವಸ್ತು ಕೊಡಿಸ್ತೀನಿ ಅಂತಂದು ಹೊಸದು ಕೊಡಿಸ್ಕೊಂಬಂದೆ. ಇಲ್ಲದ್ರೆ ಬರ್ತಿರಲಿಲ್ಲ, ಇನ್ನೊಂದು 2-3 ವರ್ಷ ಆಗೋದು ಹೊಸ ಬರಬೇಕಾದ್ರೆ. ಹಿಂಗೆ ಬೀಳು ಏಳೆಯ ಒಡೆಯ ಮೈಗಾಯ ಒಣೆಯದೇ ಯಾವನೆಯ. ಆಡ ಮಗು ನಡಿಬೇಕು ಅಂತ ಕಲ್ತ್ಕೋಬೇಕು ಅಂದರೆ ಎಡವದೇ ಇರುತ್ತಾ ಮಗು? ಮೈಗಾಯ ಒಡೆಯದೇನೆ ಯಾರು ನಡೆಯೋದು ಸಾಧ್ಯ ಇದೆ? ಈ ಜಗತ್ತಿನಲ್ಲಿ ಅನುಭವ ಪ್ರಾಕ್ಟೀಸ್ ಮಾಡ್ದೇನೆ, ನಿರಂತರವಾದ ಪ್ರಯತ್ನ ಇಲ್ಲದೆ ಯಾರೂ ಯಶಸ್ಸು ಗಳಿಸೋಕ್ಕೆ ಸಾಧ್ಯ ಇಲ್ಲ. ನಿರಂತರ ಪ್ರಯತ್ನ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಿರಂತರ ಪ್ರಯತ್ನವನ್ನು ನೀನು ಮಾಡ್ತಾ ಇರು ಅಂತ. ಇದು ನಾನು ಹೇಳಿದ್ದು ನೋಡಿ. ಬ್ರಹ್ಮಪುರಿಯೊಳಗೆ ತಿರುಕನಿ,
ಬ್ರಹ್ಮಪುರಿ ಅಂದರೆ ಇದು ನಮ್ಮ ಈ ಲೋಕ ಎಲ್ಲ ಲೋಕನೂ ತಗೋಬೋದು. ಬ್ರಹ್ಮಪುರಿಯೊಳಗೆ ತಿರುಕ ನೀನು ಸಿರಿ ಇದ್ದೊಡೇನು ಪರಿಜನವಿದ್ದೊಡೇನು ಎಲ್ಲ ಡಂಬಗಳ ತೊರೆದು ನಿನಗೆ ನಿನ್ನಾಳಾಗಿ ಪರದೇಶಿವಲು ಬಾಳು ಮಂಕುತಿಮ್ಮ. ಸೊ ಇದರಿಂದ ನಾವೇನು ತಿಳ್ಕೊಬೇಕು ಅಂದರೆ ನಮಗೊಂದು ಶ್ರೇಷ್ಠವಾದ ಬದುಕಿದೆ, ಇದನ್ನು ನಾವು ನೋಡ್ಕೋಬೇಕು. ಅದನ್ನು ಅವರು ಒಂದು ತುಂಬ ಚೆನ್ನಾಗಿರೋವಂಥದ್ದೇ ಎಲ್ಲ ಹೇಳ್ತಾರೆ. 2 ವಚನಗಳನ್ನು ಪದ್ಯಗಳನ್ನು ನಾನು ಓದೋಕ್ಕೆ ಇಷ್ಟಪಡ್ತೀನಿ. ಹೇಗಿರಬೇಕು ನಮ್ಮ ಜೀವನದಲ್ಲಿ, ಇಡೀ ಮಂಕುತಿಮ್ಮನ ಕಗ್ಗದಲ್ಲಿ ಶ್ರೇಷ್ಠ ಬದುಕಿನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಹುಲ್ಲಾಗು ಬೆಟ್ಟದಡಿ, ಎಷ್ಟು ಸುಲಭವಾಗಿದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಯೂನಿಸಾನ್ ಪ್ರೇಯರ್ ಬೆಳಿಗ್ಗೆ ಹೇಳ್ಕೊಡ್ತಾರೆ ಪ್ರತಿ ಅಣೆವಣಿನಲ್ಲೂ ಅನ್ನೋವಂಥದ್ದು. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ನೀನೇ ಗಿಡ, ನೀನೇ ಮರ, ನೀನೇ ನಾನು, ನಾನೇ ನೀನು, ಇಲ್ಲಿ ಬೇರೆ ಇಲ್ಲ, ಓನ್ಲಿ ಫಾರ್ ದಿ ಪರ್ಪಸ್. ಒಂದು ಡಿವಿಷನ್ ಆಗಿದೆ. ಈ ಧರ್ಮ ಅನ್ನೋದು ಒಂದು ಡಿವಿಷನ್ನು, ನಾನು ಬೇರೆ ನೀನು ಬೇರೆ ಅನ್ನೋದು ಇನ್ನೊಂದು ಡಿವಿಷನ್ನು, ನಾನು ಇಂಥ ಜಾತಿಗೆ ಸೇರಿದ್ದೀನಿ ನೀನು ಇಂಥ ಜಾತಿಗೆ ಇನ್ನೊಂದು ಡಿವಿಷನ್ನು, ನಾನು ಗಂಡಸು ನೀನು ಹೆಂಗಸು ಅನ್ನೋದು ಇನ್ನೊಂದು ಡಿವಿಷನ್ನು. ಎಷ್ಟು ತುಂಡುಗಳು ನಾವು ಆಗ್ತಾ ಹೋಗಿದ್ದೀವೋ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ವ್ಯಕ್ತಿತ್ವದ ಆಧಾರದ ಮೇಲೆ, ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಅಷ್ಟು ಅನುಭವಗಳು, ವಿಭಿನ್ನತೆ ನಮ್ಮ ಜೀವನದಲ್ಲಿದೆ, ದುಃಖಕ್ಕೆ ಕಾರಣ ಆಗಿದೆ. ಆದರೆ ಅದೆಲ್ಲವೂ ಡಿವಿಷನ್ಸ್ ತೆಗೆದು ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅದರಿಂದ ಎಲ್ಲ ಧರ್ಮಗಳಲ್ಲಿ ನಾವು ಏನು ಮಾಡ್ಕೊಳ್ಳೋದೇನೆಂದರೆ, ಇನ್ನೊಂದು ಧರ್ಮವನ್ನು ದ್ವೇಷ ಮಾಡೋದಕ್ಕಿಂತ, ಇನ್ನೊಂದು ಜಾತಿಯನ್ನು ದ್ವೇಷ ಮಾಡೋದಕ್ಕಿಂತ ಮೂಲಕ್ಕೆ ನಾವು ಹೊರಟೋಗಬೇಕು. ಇದು ಯಾವಾಗಲೂ ನಾನು ಹೇಳ್ತಾ ಇರೋವಂಥದ್ದಂದರೆ, ತಾಯಿ ಗರ್ಭದಿಂದ ನಾವು ಬಂದಿದ್ದೀವಲ್ಲ, ಆಗ ನನಗೆ ಹೆಸರಿದೆಯಾ ಅಂತ ನೋಡ್ಕೊಂಡ್ರೆ ಇಲ್ಲ, ಜಾತಿ ಇದೆಯಾ ಅಂದರೆ ಇಲ್ಲ, ಧರ್ಮ ಇದೆಯಾ ಅಂದರೆ ಇಲ್ಲ. ಪ್ರೈಮ್ ಮಿನಿಸ್ಟರ್ ಅವ್ರ ತಾಯಿ ಗರ್ಭದಿಂದ ಹೆಂಗೆ ಹುಟ್ಟಿದ್ರೋ ಅದೇ ರೀತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಅವ್ರ ತಾಯಿ ಗರ್ಭದಿಂದ ಹುಟ್ಟಿರ್ತಾನೆ. ಹುಟ್ಟಿನಲ್ಲಿ ನಾವು ಸಮ ಆಗೋದಾದರೆ, ಸತ್ತ ಮೇಲೇನೂ ಕೂಡ ಸಮ ಆಗೋದಾದರೆ, ಬದುಕಿನಲ್ಲಿ ನಾವು ಯಾಕೆ ಸಮಾನತೆಗೆ ಇಷ್ಟಪಡ್ತಾ ಇಲ್ಲ ಅನ್ನೋವಂಥದ್ದು ಈ ಡಿವಿಷನ್ ಅಂತಕ್ಕಂಥದ್ದು, ಈ ವಿಭಿನ್ನತೆ, ನೀನು ಮೇಲು ನಾನು ಕೀಳು ಅನ್ನುವಂತಹ ಭಾವನೆ ಏನಿದೆಯೋ ಇದೆಲ್ಲವೂ ಕೂಡ ನಾವು ನಮ್ಮನ್ನು ಪ್ರತ್ಯೇಕಗೊಳಿಸ್ತಕ್ಕಂಥ ಒಂದು ಸ್ಥಿತಿ. ಇದು ನಮ್ಮನ್ನು ಪ್ರತ್ಯೇಕಗೊಳಿಸ್ತಕ್ಕಂಥ ಒಂದು ಸ್ಥಿತಿ, ಇದು ಈ ಡಿವಿಷನ್ಸ್ ಅಂತಕ್ಕಂಥದ್ದು. ಆದರೆ ನಾವು ಅಚೀವ್ ಮಾಡಬೇಕಾಗಿರೋದೇನೆಂದರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲ ಜಾತಿ ಮತ ಧರ್ಮ ಇವೆಲ್ಲ ಒಂದೊಂದು ಒದಕೆ ನೋಡಿ. ಆಗ ಹೇಳ್ತಾಯಿದ್ರು, ಈಗ ಭಗವದ್ಗೀತೆಯಲ್ಲಿ ಒಂದು ಉದಾಹರಣೆ ಕೊಟ್ಟರು. ಚಾತುರ್ವರ್ಣ ಇದೆ, ಬ್ರಾಹ್ಮಣರು ಇದ್ದಾರೆ, ವೈಶ್ಯರು ಇದ್ದಾರೆ, ಶೂದ್ರರು ಇದ್ದಾರೆ, ಆಮೇಲೆ ಕ್ಷತ್ರಿಯರಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿದ್ದಾರೆ. ಆ ಮೇಲಿನ ವರ್ಗದ ಜನಗಳು ಏನು ಮಾಡ್ತಾರೆ ಅಂತಂದರೆ, ಇವ್ರಿಗೆ ನೀನು ಓದಂಗಿಲ್ಲ ಕಣಯ್ಯ ಅಂತ ಹೇಳ್ತಾರೆ ಅಂತ. ಎಲ್ಲಿದೆ ಹಂಗಂತ? ಇದನ್ನು ನಾವು ಯೋಚನೆ ಮಾಡಬೇಕಾಗಿರೋದು, ಇದನ್ನೇ ನಾವು ಆಲೋಚನೆ ಮಾಡಬೇಕಾಗಿರೋದು. ನನ್ನ ತಾಯಿ ಗರ್ಭದಲ್ಲಿ ನಾನು ಹೆಂಗೆ ಹುಟ್ಟಿದ್ದೀನೋ, ನಿಮ್ಮ ತಾಯಿ ಗರ್ಭದಲ್ಲಿ ನೀನು ಹಂಗೆ ಹುಟ್ಟಿದೆಯಾ ಕಣಯ್ಯ. ಈ ಬ್ರಾಹ್ಮಣ ಅನ್ನೋಂಥದ್ದು ಎಲ್ಲಿ ಬಂತು, ವೈಶ್ಯ ಅನ್ನೋದು ಎಲ್ಲಿ ಬಂತು? ಒಂದು ಕಾಲಕ್ಕೆ ಹಂಗೆ ಚಾತುರ್ವರ್ಣನ ಮಾಡ್ಕೊಂಡಿರ್ಬೋದು. ಆದರೆ ಇವತ್ತಿನ ಕಾಲಕ್ಕೆ ವಿ ಹ್ಯಾವ್ ಬಾರ್ನ್ ಆ್ಯಸ್ ಇಂಡಿವಿಜುವಲ್ಸ್. ನೀನೇನು ಓದ್ಬೋದು ಅದನ್ನು ನಾನು ಓದ್ಬೋದು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ನೀನು ಪ್ರಧಾನಮಂತ್ರಿ ಆದರೆ ನಾನು ಪ್ರಧಾನಮಂತ್ರಿ ಆಗ್ಬೋದು, ನೀನು ರಾಷ್ಟ್ರಪತಿ ಆದರೆ ನಾನು ರಾಷ್ಟ್ರಪತಿ ಆಗ್ಬೋದು. ಈ ಕೆಲಸ ಏನೋ ಮಾಡ್ತೀವಿ. ಒಬ್ಬರು ಪ್ರಿನ್ಸಿಪಾಲ್ರಾಗಿರ್ಬೋದು, ಇನ್ನೊಬ್ಬರು ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆಗಿರ್ಬೋದು, ಇನ್ನೊಬ್ಬರು ಟೀಚರ್ ಆಗಿರ್ಬೋದು. ಓಕೆ, ದಟ್ಸ್ ಆಲ್ ರೈಟ್, ಒಂದು ವೃತ್ತಿ. ಆದರೆ ಸಮಾನತೆಯ ವಿಷಯ ಬಂದಾಗ ಈ ತಾರತಮ್ಯ ಯಾಕೆ?
ಹುಟ್ಟಿನ ಆಧಾರದ ಮೇಲೆ ಯಾಕೆ ತಾರತಮ್ಯ, ಜಾತಿಯ ಆಧಾರದ ಮೇಲೆ ಯಾಕೆ ತಾರತಮ್ಯ, ಧರ್ಮದ ಆಧಾರದ ಮೇಲೆ ಯಾಕೆ ತಾರತಮ್ಯ, ಲಿಂಗದ ಆಧಾರದ ಮೇಲೆ ಯಾಕೆ ತಾರತಮ್ಯ ಅಂತಂದರೆ ಈ ತಾರತಮ್ಯಗಳು ಅನ್ನುವಂಥದ್ದು ಒಂದು ದೊಡ್ಡ ಗೋಡೆಗಳಾಗಿ ನಮ್ಮೆಲ್ಲರ ಜೀವನದಲ್ಲಿ ತುಂಬ ತೊಡಕನ್ನು ಉಂಟು ಮಾಡ್ತಾ ಇದೆ. ಇದನ್ನೆಲ್ಲ ತೆಗೆದುಹಾಕಬೇಕು. ಅದೇ ಈ ಆಧ್ಯಾತ್ಮ ಸತ್ಸಂಗಗಳ ಒಂದು ಇದೇನೆಂದರೆ ನಿಮ್ಮಲ್ಲಿ ಈ ಪೊರೆಗಳನ್ನೆಲ್ಲ ತೆಗೆದುಹಾಕಿ ಮನುಷ್ಯರಷ್ಟೇ, ಹ್ಯುಮ್ಯಾನಿಸಮ್, ಮಾನವೀಯತೆ ಅಂತಕ್ಕಂಥದ್ದು ನಾವು ಇರ್ತೀವಿ. ಮಾನವೀಯತೆ ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಜೀವನವನ್ನು ಮಾಡಬೇಕು. ಹ್ಯುಮ್ಯಾನಿಸಮ್ ಅಂದರೆ ಮನುಷ್ಯತ್ವದಲ್ಲಿ ಮನುಷ್ಯರನ್ನು ಮನುಷ್ಯರ ಥರ ನೋಡಬೇಕು ಅಷ್ಟೇ. ಆ ರೀತಿಯಾಗಿ ಆದರೆ ಈ ಜಾತಿ ನೋಡೋದು, ಇನ್ನೊಂದು ಎಷ್ಟೊಂದು ರಿಸ್ಟ್ರಿಕ್ಷನ್ಸ್ ಆಗುತ್ತೆ ಅದಕ್ಕೆ. ಆ ಜಾತಿನಲ್ಲಿ ನಾವೇನು ಕೊಡಲ್ಲ, ನೀವು ತರಲ್ಲ, ಅಂತರ್ಜಾತಿನಲ್ಲಿ ಮದುವೆ ಆದರು, ಅಂತರ್ಧರ್ಮೀಯರನ್ನು ಮದುವೆ ಆದರು, ಇದೆಲ್ಲ ಗೊಣಗಾಟನೇ ಇರಲ್ಲ. ಮನುಷ್ಯರ ಥರ ನೋಡಿದ್ರೆ ಒಂದು ಗಂಡು ಒಂದು ಹೆಣ್ಣು ಸೇರ್ಕೊಂಡಿದ್ದಾರೆ, ಜೀವನ ಮಾಡ್ತಾರೆ ಅಂತ ಆಗುತ್ತೆ ಹೊರತು ಇದೆಲ್ಲವನ್ನು ಕೂಡ ಒಂದೊಂದು ಕಾಲಕ್ಕೆ ಆಯಾ ಕಾಲದಲ್ಲಿ ಆಯಾ ಕಾಲಘಟ್ಟದಲ್ಲಿ ಆ ಥರ ಆಲೋಚನೆ ಇರ್ಬೋದು. ಆದರೆ ಇದಿರಲ್ಲ. ಹೇಗೆ ಜೀವನವನ್ನು ಅನುಭವಿಸ್ಬೇಕು ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ನೋಡಿ, ಒಮ್ಮೆ ಊದೋಟದಲ್ಲಿ. ಅವ್ರಿಗೆ ಯಾವುದನ್ನು ಬದುಕನ್ನು ಬಿಟ್ಟಿರಬೇಕು. ಹೋಗಯ್ಯ ನೀನು ಅಲ್ಲೆಲ್ಲರೂ ಕೂತ್ಕೊಂಡು ಅದೇನು ತಪಸ್ಸು ಮಾಡು, ನೀನು ಮಂತ್ರ ಹೇಳ್ಕೊ, ಇದ್ಯಾವುದನ್ನು ಹೇಳಲ್ಲ ಅವರು. ಒಮ್ಮೆ ಊದೋಟದಲ್ಲಿ, ಒಮ್ಮೆ ಕೆಳೆ ಕೂಟದಲ್ಲಿ, ಕೆಳೆ ಅಂದರೆ ಗೆಳೆಯರು, ಸ್ನೇಹ ಕೂಟದಲ್ಲಿ ಈ ಕಲಕಳಿ ಸಂತೋಷದಿಂದ ಇರಯ್ಯ ನೀನು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಶಾಸ್ತ್ರದಲ್ಲಿ, ಸಂಸಾರದಲ್ಲಿ, ಒಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಒಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ. ಅದರಿಂದ ಯಾವುದನ್ನು ತಿರಸ್ಕಾರ ಮಾಡಬಾರ್ದು. DVG ಅವರನ್ನು ನೋಡಿದ್ರೆ ಅವ್ರಿಗೆ ಕೊನೆ ಕಾಲದಲ್ಲಿ ಚೆಕ್ಗಳು ಕೊಟ್ಟಿದ್ರಲ್ಲ, ಸ್ವಾಮಿ ನೀವೇನೋ ಮಾಡಿದಿರಿ, ಪತ್ರಿಕೆನಲ್ಲಿ ಏನೋ ಆರ್ಟಿಕಲ್ ಬರೆದ್ರಿ, ಇಷ್ಟು ತಗೊಳ್ರಿ ಅಂತ, ಅವೆಲ್ಲವೂ ಖಾಲಿ ಇದ್ವು. ಒಂದು ಚೆಕ್ಕು ಬ್ಯಾಂಕಿಗೆ ಹಾಕಿರಲಿಲ್ವಂತೆ. ಅವರು ಬ್ಯಾಂಕಿಗೆ ಕೂಡ ಹಾಕಿರಲಿಲ್ಲ. ಅವ್ರಿಗೆ ಎಂಥ ಜೀವನವನ್ನು DVG ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಪ್ಪ ಹೇಳಕ್ಕೆ. ಅವ್ರಿಗೆ ನಾನು ಮುಳುಬಾಗಿಲಿಗೆ ಹೋಗಿದ್ದೆ. ಇಲ್ಲಿ DVG ಅವರು ಕೂತ್ಕೊಳ್ತಿದ್ರು. ಒಂದು ಆಂಜನೇಯನ ಟೆಂಪಲ್ ಇದೆ ಅಲ್ಲಿ ಮುಳುಬಾಗಿಲಲ್ಲಿ. ಆ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ DVG ಅವರು ಕೂತ್ಕೊಳ್ತಿದ್ರಂತೆ ಅಂತ ಹೇಳ್ಕೊಂಡು ಅದಕ್ಕೆ DVG ಅವ್ರು ಹೇಳೋರಂತೆ, ಈ ಆಂಜನೇಯನ ದೇವಸ್ಥಾನ ನನ್ನ ಯೂನಿವರ್ಸಿಟಿ ಅಂತ ಹೇಳ್ತಿದ್ರಂತೆ. ದಿಸ್ ಈಸ್ ಮೈ ಯೂನಿವರ್ಸಿಟಿ ಅಂತ ಹೇಳ್ತಿದ್ರು. ಅಲ್ಲೇನು ಕಲಿಸ್ತಾರೆ ರೀ, ಇಲ್ಲೆಲ್ಲರೂ ಭಕ್ತರು ತಲೆ ಚಚ್ಕೊಳವ್ರು ಇಲ್ಲೇ ಬರೋದು. ಕೊಡಪ್ಪ ನೀನು ಅಪ್ಪಣೆ, ಏನು ತಡ ಮಾಡ್ತೀನಿ, ನೀನು ಬಸ್ಗೆ ಹೋಗ್ಬೇಕು, ನೀನು 11 ಗಂಟೆ ಬಸ್ ಐತೆ, ಇನ್ನೂ ಅಪ್ಪಣೆನೇ ಕೊಡ್ತಿಲ್ಲ ಅಂತ ಹೇಳಿ ಇಲ್ಲಿ ಬರ್ತಾರೆ ಕಣ್ರಿ. ಯೂನಿವರ್ಸಿಟಿಗೆ ಹೋಗಲ್ಲ ಅವರೆಲ್ಲ, ಇಲ್ಲಿ ಬರ್ತಾರೆ ಅಂತ. ದ್ಯಾಟ್ಸ್ ಯೂನಿವರ್ಸಿಟಿ ಲೈಫ್ ಅನ್ನೋಂಥದ್ದು. ಇದು ದಿ ವರ್ಲ್ಡ್ ಈಸ್ ಅನ್ ಓಪನ್ ಯೂನಿವರ್ಸಿಟಿ. ಈ ಒಂದು ವಿಶ್ವವಿದ್ಯಾನಿಲಯ ಅನ್ನೋದು ಯಾವುದು ಅಂದರೆ ಈ ಪ್ರಪಂಚವೇ ಆಗಿದೆ. ಅದಕ್ಕೆ ಆ ರೀತಿ ಜೀವನವನ್ನು ನೀವು ಮಾಡಿ. ಹಾಗೋ ಹೀಗೋ ಹೇಗೋ ಜನ್ಮ ಕಥೆ ಮುಗಿಯುವುದು. ದೇರ್ ಈಸ್ ಅನ್ ಎಂಡ್. ಇದನ್ನು ನಾವೆಲ್ಲರೂ ತಿಳ್ಕೋಬೇಕೇನೆಂದರೆ, ಯಾವುದಕ್ಕೆ ಹುಟ್ಟಿದೆಯೋ ಅದಕ್ಕೆಲ್ಲ ಸಾವಿದೆ. ದ್ಯಾಟ್ ವಿಚ್ ಹಸ್ ಟೇಕನ್ ಬರ್ತ್ ನೆಸಸರ್ಲಿ ಇಟ್ ಹ್ಯಾಸ್ ಡೆತ್. ಇದನ್ನು ನಾವು ಅನಿವಾರ್ಯ. ನಾವು ಹುಟ್ಟಿದ್ವಿ, ಇವತ್ತು ಬರ್ಬೋದು, ಪೋಸ್ಟ್ಪೋನ್ ಮಾಡ್ಬೋದು. ನಾಳೆವರೆಗೂ ನಾವು ಇದ್ದೀವಿ ಅಂದರೆ ಅರ್ಥ ಏನಂದರೆ ಒಂದಿನ ಮುಂದಕ್ಕೆ ಹಾಕಿದ್ವಿ ಅಷ್ಟೇ. ಮುಂದಿನ ವರ್ಷಕ್ಕೆ ಆಗ್ಬೋದು. ಅಷ್ಟೊತ್ತಿಗೆ ಬಹಳ ನಮ್ಮ ಇಡೀ ಸರ್ವೀಸ್ ಎಲ್ಲ ಅವರು ಹೇಳ್ತಿದ್ರು. ಈಗ ಅದರಲ್ಲಿ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ, ಅದನ್ನು ಹೇಳ್ತಾ ಇದ್ರಲ್ಲ. 60 ವರ್ಷಕ್ಕೆ ಸತ್ರ ಇನ್ನೆರಡು ಆಶ್ರಮ ಎಲ್ಲಿ ಬದುಕೋದವ್ರು? ಹೈಯೆಸ್ಟ್ ಇಲ್ವಲ್ಲ. ಈಗ ಆವರೇಜ್ ಏಜ್ ಆಫ್ ನ್ಯಾಷನಲ್ ಆವರೇಜ್ ಇರೋದೇ 70 ಇಯರ್ಸು. 60ಕ್ಕೂ ಸಾಯೋರು ಇದ್ದಾರಲ್ವ, 50ಕ್ಕೂ ಸಾಯೋರು ಇದ್ದಾರಲ್ಲ. ಅವರೆಲ್ಲಿ ಯಾವಾಗ ವಾನಪ್ರಸ್ಥ ಸನ್ಯಾಸ ಆಶ್ರಮ ವಾನಪ್ರಸ್ಥ ಎಲ್ಲಿ ಮಾಡ್ತಾರೆ ಅವರು? ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಸೊ ಆ ರೀತಿಯಲ್ಲಿ ನಾವು ರ್ಯಾಷನಲ್ ಥಿಂಕಿಂಗ್ ಅಂದರೆ ಒಂದು ವಿವೇಚನೆಯಿಂದ ನಮ್ಮ ಜೀವನವನ್ನು ಕಟ್ಕೋಬೇಕು, ಚೆನ್ನಾಗಿ ಬದುಕಬೇಕು ಮನುಷ್ಯಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಸತ್ತೋಗಿರೋರು ಯಾರಾದರೂ ವಾಪಸ್ ಬಂದಿದ್ದಾರಾ? ಭೂತವೋ, ಪ್ರೇತವೋ,
ಪುನರ್ಜನ್ಮವೋ ಏನೋ ಒಂದು ಆಗುತ್ತೆ ಕಣಯ್ಯ. ನಿನಗೆ ಯಾರಾದರೂ ರಿಪೋರ್ಟ್ ಮಾಡಿದ್ದಾರೆ ವಾಪಸ್ ಬಂದು ನಾನು ಪುನರ್ಜನ್ಮ ಆಗಿ ಹುಟ್ಟಿದ್ದೀನಿ ಅಂತ? ನಿನಗೇನು ವರದಿ ಮಾಡಿಲ್ವಲ್ಲ ಇದಕ್ಕೆ. ಏನೋ ಆಗ್ತೀಯ ನೀನು ಸತ್ತ ಮೇಲೆ. ಇರೋ ಬದುಕಿದೆಯಲ್ಲ ಇದನ್ನು ಚೆನ್ನಾಗಿ ಬದುಕಯ್ಯ, ಅರ್ಥಪೂರ್ಣವಾಗಿ ಬದುಕಯ್ಯ. ಮೇಕ್ ದಿಸ್ ಲೈಫ್ ಬ್ಯೂಟಿಫುಲ್, ಮೀನಿಂಗ್ಫುಲ್. ಈ ಜೀವನವನ್ನು ಅರ್ಥಪೂರ್ಣವಾಗಿ ಬದುಕು, ಇದನ್ನು ಅರ್ಥಪೂರ್ಣವಾಗಿ ಮಾಡು. ಇನ್ನು ಉಳಿದಿರೋದೆಲ್ಲ ಆಟೋಮೆಟಿಕಲಿ ಇಟ್ ಫಾಲೋಸ್. ಅದರಿಂದ ವರ್ತಮಾನದಲ್ಲಿ ನಾವು ಜೀವನ ಮಾಡಬೇಕು. ಯು ಲೀವ್ ದಿಸ್ ಲೈಫ್. ಇದಕ್ಕೆ ಒಂದೊಂದು ಕ್ಷಣವನ್ನು ಕೂಡ ಏನಾದರೂ ನೋಡಬೇಕು ತಕ್ಷಣ ಹೋಗಿ ನೋಡ್ರಿ. ನಾಳೆಗೆ ಅಂತ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. ಈ ಗಳಿಗೆನಲ್ಲಿ ವಾಕ್ ಹೋಗಬೇಕು, ಸುಮ್ಮನೆ ಹೋಗಿ. ಈ ಕಡೆ ಹೋಗಬೇಕು, ಹೋಗಿ. ತೆಂಗಿನ ಗಿಡಗಳು ನೋಡ್ಕೊಂಬರ್ಬೇಕು, ಹೋಗಿ. ಯಾವುದನ್ನು ನಾವು ಇವು ಮಾಡಬೇಕು ಅಂತಿದೆಯೋ ಪ್ಲೀಸ್ ಡೂ ಇಟ್ ರೈಟ್ ನೌ. ಅದು ಒಳ್ಳೆಯದಾಗಿರಬೇಕಷ್ಟೇ. ಅದನ್ನು ಆ ಥರ ಮಾಡ್ಕೋಬೇಕು. ಇನ್ನೊಂದು ಹೇಳ್ತಾರೆ ಇದಕ್ಕೆ, ಹುಚ್ಚಪ್ಪ ನಾನು ಈ ಭಾಷೆ ಮಾತಾಡ್ತೀನಿ, ಈ ರಾಜ್ಯ ನಂದು, ಆ ರಾಜ್ಯ ನಂದು, ಈ ರಾಜ್ಯ ಅಂತ ಹೇಳ್ತಾರಲ್ಲ. ಬಲು ಹಳೆಯ ಲೋಕವಿದು ಅಂತ ಹೇಳ್ತಾರೆ. ಪುರಾತನ ಲೋಕ, ಕೋಟಿ ಕೋಟಿ ಜನಗಳು ಹುಟ್ಟಿ ಬಂದು ಹೋಗಿದ್ದಾರೆ ಕಣಯ್ಯ. ವಿವಿಧ ವೇಷಗಳು, ವಿವಿಧ ಭಾಷೆಗಳು. ಮೆರವಣಿಗೆಯೋ ಲೋಕ ಮಂಕುತಿಮ್ಮ ಅಂತ ಹೇಳ್ತಾರೆ. ಮೆರವಣಿಗೆಯೋ ಲೋಕ ಮಂಕುತಿಮ್ಮ. ಎಷ್ಟು ಜನ ಬಂದಿದ್ದಾರೆ, ನೀನು ಅದರಲ್ಲಿ ಒಬ್ಬ ಕಣಯ್ಯ. ನೀನು ಬಂದಿರೋ ಅಂಥದ್ದು ಎಷ್ಟು ಹಳೆ ಸೂರ್ಯ, ಹಳೆ ಚಂದ್ರ ಅವನೇ ಇರೋದು. ನಮ್ಮ ಅಪ್ಪನಿಗೆ ಕೊಟ್ಟವನು, ಬೆಳಕು ಕೊಟ್ಟವನು ಅವನೇ. ಅದೇ ಸೂರ್ಯ, ಅದೇ ಚಂದ್ರ. ನಮ್ಮ ತಾತನಿಗೆ, ಮುತ್ತಾತನಿಗೆ, ಇನ್ನೂ ಯಾರೇ ಎಕ್ಸ್ಟ್ರಾ ಇವರಿಗೆಲ್ಲ ಕೊಡೋದು. ಇದು ಹೊಸದಾಗಿ ಬಂದಿದೆ, ನಾನು ಬಂದಿದೆ ಅಂತಿಲ್ಲ. ಇದಕ್ಕೆ ಚಿತ್ರದುರ್ಗದ ಕೋಟೆಗೆ ನೋಡಿ, ಮಧುಕರಿ ನೋಡಿದರೆ ಅಯ್ಯೋ ಇವು ಮೀಸೆ ಮಲ್ಲಿಗೆ ಸಾವೇ ಇಲ್ವೇನೋ ಅನ್ನೋ ಥರ ಇದೆ. ಅವನು ಇವತ್ತಿದಾನ ಅಂತಂದರೆ ಇಲ್ಲ. ಆ ರಾಜ್ಯ ಆಳ್ದವ್ರು ಇದ್ದಾರೆ, ಇಲ್ಲ. ಇಲ್ಲಿ ಚಿಕ್ಕಣ್ಣ ದೊರೆ ವಸ್ತ್ರದ ಒಂದು ಕೋಟೆ ಕಟ್ಟಿದ್ರಂತ ಅವರಿದ್ದಾರೆ ಅಂದರೆ ಇಲ್ಲ. ನೀರ್ಗುಂದ ನೀಲಾವತಿ ಪಟ್ಟಣ ಅಂತ ಅದಿಲ್ಲ, ಇಲ್ಲ. ಬಾಗೂರು ಭಾಗ್ಯಪುರಿ ಅಂತ ಅದಿದೆಯಾ ಅಂದರೆ ಇಲ್ಲ. ಯಾರೂ ಇಲ್ಲ, ಎಲ್ಲರೂ ಹೋಗಿದ್ದಾರೆ. ಅದರಿಂದ ಮೆರವಣಿಗೆಯೋ ಲೋಕ ಮಂಕುತಿಮ್ಮ ಆ ಥರ ಇರಲ್ಲ ಕಣಯ್ಯ. ನೀನು ಇದನ್ನು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಕೊನೆಗೆ ಒಂದು 2 ಸಂಗತಿಗಳನ್ನು, ಇದು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿರೋವಂಥ ವಿಷಯ. ಇದು ಎಲ್ಲರಿಗೂ ನಮಸ್ಕಾರ ಮಾಡಬೇಕಂತ, ನಮ್ಮ ಪರ್ಟಿಕ್ಯುಲರ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರು ಹೇಳ್ತಾರೆ. ಆಮೇಲೆ ಇವರು ಕೊನೆಗೆ ಏನು ಹೇಳಬೇಕಂದ್ರೆ, ಎಲ್ರಿಗೂ ನಮಸ್ಕಾರ, ನಂಗೆ ಒಳ್ಳೆಯ ಜೀವನ ಕೊಟ್ರಿ, ನೀವೆಲ್ಲ ಪಾಠ ಕಲಿಸಿದ್ರಿ. ಒಬ್ಬೊಬ್ಬರು ಒಂದು, ನೀನು ಮನೆ ಕಟ್ಟಬೇಕಾದ್ರೆ ನೀನು ಕೆಲಸಗಾರನಾಗಿ ನನಗೊಂದು ಪಾಠ ಕಲಿಸಿದೆ, ನೀನು ಸಪ್ಲೈ ಮಾಡೋನಾಗಿ, ಕಬ್ಬಣ ಸಪ್ಲೈ ಮಾಡೋನಾಗಿ ಇನ್ನೊಂದು ಪಾಠ ಕಲಿಸಿದೆ, ನೀನೇನು ಸಿಮೆಂಟ್ ಕೊಟ್ಟು ನೀನೊಂದು ಪಾಠ ಕಲಿಸಿದೆ, ಮನೆ ಗೃಹ ಪ್ರವೇಶಕ್ಕೆ ಬಂದು ಉಂಡೋದ್ರಲ್ಲ ಅವರು ಒಂದು ಪಾಠ ಕಲಿಸಿದ್ರು, ಮನೆಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದ್ರು, ಹೆಂಡ್ತಿ ಇವರು ಅಂತೂ ಭಾರಿ ಪಾಠ ಕಲಿಸಿದ್ರು ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕೊನೆಗೆ ಹೇಳಬೇಕಂತೆ, ನಾವೆಲ್ಲರೂ ಎಲ್ಲರಿಗೂ ಮೀಗ ಮಮೋ, ನಿಮಗೆಲ್ಲ ನಮಸ್ಕಾರ. ನೀವು ನನಗೆ ತುಂಬ ಪಾಠ ಕಲಿಸ್ಕೊಟ್ರಿ. ನಿಮಗೆ ಬಂಧುಗಳೇ, ಭಾಗಿಗಳೇ, ಉಲ್ಲಾಸವಿತ್ತವರೇ ಅಂದರೆ ಸಂತೋಷ ಕೊಟ್ಟಿರೋರು. ನಮ್ಮ ಫ್ರೆಂಡ್ಸ್ಗಳು ಎಷ್ಟೋ ಜೋಕ್ ಹೇಳಿರ್ಬೋದು, ಹಾಡು ಹೇಳಿರ್ಬೋದು. ಸಂತೋಷ ಕೊಟ್ಟವರೇ, ಉಲ್ಲಾಸವಿತ್ತವರೇ, ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳ್ವೆ ಎನ್ನಲು ಅಂತ. ಟೊಳ್ಳು ಜಗ ಸಾಕು ಬಾಳ್ವೆ, ನನಗಿನ್ನು ಬದುಕು ಸಾಕಪ್ಪ, ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ನಮಸ್ಕಾರ ಮಾಡಿ. ದ್ಯಾಟ್ಸ್ ದಿ ಲೈಫ್. ಆ ಥರ ಜೀವನ ಮಾಡಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನಿಮ್ಮ ಜೊತೆಗೆಲ್ಲ ವಾಕ್ ಮಾಡಿದೆ, ಎಲ್ಲ ಶೇರ್ ಮಾಡಿದೆ, ನನ್ನ ಆಲೋಚನೆಗಳನ್ನು ಹಂಚ್ಕೊಂಡೆ. ಇನ್ಮೇಲೆ ನಾಳೆ ಬರ್ತೀನೋ ಇಲ್ವೋ, ನಾಳೆ ಇರ್ತೀನೋ ಇಲ್ವೋ, ನಿಮ್ಮೆಲ್ಲರಿಗೂ ನಮಸ್ಕಾರ. ಯಾಕೆ ಅಂತ ಹೇಳಿದ್ರೆ, ನನ್ನ ಜಗ ಮುಗೀತು, ನೀವು ಒಂದು ಪಾಠ ನನಗೆ ಕಲಿಸ್ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಇನ್ನೊಂದು ಅಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ತೊಲಗು ಮನೆಯಿಂದ ಮನವು ಬರಡಾದಂದೆ, ಇರಬೇಡ ನೀನು ಅಂತ ಹೇಳ್ತಾರೆ ಅವರು. ಯಾರಾದ್ರೂ ಒಬ್ಬನ ಕೂತ್ಕೊಂಡ್ರೆ ಯಾಕೆ ನೀನು ಇದೆಯಾ ಇನ್ನೂ ಅಂತ ಕೇಳ್ತಾರೆ. ಆ ಥರ ಕೇಳ್ತಾರೆ.
ಇನ್ನು ನೀನು ಎಲ್ಲರಿಗೂ ಸಾವು ಬಂತು, ನಿನಗೆ ಯಾಕೆ ಬಂತಿಲ್ಲ? ಹೆಂಗೆ ಮನೆ ಇವೆಲ್ಲ ನಮಗೆ ಗೊತ್ತಾಗಲ್ಲ. ಏನೋ ಒಂದು ಮೂದಲಿಸಿದಾರೆ ಬಿಡು ಅಂತ ಅಂದ್ಕೊಂತೀವಿ. ಆದರೆ ಅವ್ರ ಮನಸ್ಸು ಅದರಲ್ಲಿ ಏನೋ ಒಂದು ಆ ಮಾತಿನಿಂದ ಒಂದು ಮನಸ್ಸಿದೆ ಅಲ್ವಾ. ಊರವರೆಲ್ಲ ಸಾಯ್ತಾರೆ, ನೀನು ಯಾಕೆ ನಿನಗೆ ನೀನು ಇದೆಯಾ ನಿನಗೆ ಎಷ್ಟು ನಿನಗೆ ಏನು ನನಗೆ ಮಾಡ್ತೀಯ ಅಂತ. ಅದಕ್ಕೆ ಹೇಳ್ತಾರೆ ಅವರು ಮಂಕುತಿಮ್ಮನ ಕಗ್ಗದಲ್ಲಿ, ತೊಲಗು ಮನೆಯಿಂದ ಮನಸ್ಸು ಬರಡಾದಂದೆ, ವಲಸ ತೊಳೆಯಲು ತೋಳ್ಗೆ ಬಲ ಕುಗ್ಗಿದಂದೆ. ನಿನ್ನ ಕೆಲಸ ನೀನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದ್ರಿಂದ ಮನೆಗೆ ಹೊರಟೋಗು ಅಂತ ಹೇಳ್ತಾರೆ ಅವರು. ತೊಲಗು ಜಗದಿಂ ದೂರ ಇಳೆಗಾಗದಿರು ಭಾರ. ಈ ಭೂಲೋಕಕ್ಕೆ ನೀನು ಭಾರವಾಗಿರಬೇಡ ಕಣಯ್ಯ, ನೀನು ಸುಮ್ಮನೆ ಹೊರಟೋಗು. ತೊಲಗಿ ನೀ ಮರೆಯಾಗು ಮಂಕುತಿಮ್ಮ. ಸೊ ಇದು ಹೇಗೆ ಜೀವನದಲ್ಲಿ ಇರಬೇಕು ನಾವು ಅನ್ನೋ ಅಂಥದ್ದು, ನಿರ್ಲಿಪ್ತವಾಗಿರಬೇಕು. ಎಲ್ಲರೂ ಇದ್ದಾರೆ ಬಂಧುಗಳು, ಅವರೆಲ್ಲ ಪಾಠ ಕಲಿಸ್ತಾ ಇದ್ದಾರೆ ಅಂತ ತಿಳ್ಕೊಬೇಕು. ಮಕ್ಕಳು, ಓ ನೀವು ಎಂಥ ಪಾಠ ಹೇಳ್ಕೊಟ್ರಪ್ಪ ಪಾಪ. ಲರ್ನ್ ಫಸ್ಟ್ ಲೆಸನ್, ಸೆಕೆಂಡ್ ಲೆಸನ್, ಥರ್ಡ್ ಲೆಸನ್, ಫೋರ್ತ್ ನೀವು ರಿಲೇಟಿವ್ಸು, ಅಪ್ಪಪ್ಪ ನೀವು ಕಲಿಸಿರೋ ಪಾಠ ಅಂತೂ ಇದಕ್ಕೆಂತ. ನಮ್ಮ ಶತ್ರುಗಳು, ಅಪ್ಪಪ್ಪ ನೀವು ಕಲಿಸಿರೋಂಥ ಪಾಠಗಳು. ಮನ ತೊಳೆದವರೇ, ನನ್ನ ಮನಸ್ಸನ್ನು ಶುದ್ಧೀಕರಿಸಿರೋರೇ ನೀವು ಅಂತ ಹೇಳ್ಕೋಬೇಕು. ನಮ್ಮ ಕ್ರಿಟಿಸೈಸ್ ಮಾಡೋ ಅಂಥವ್ರಿಗೆ ಆ ಥರ ಹೇಳ್ತಾರೆ. ದಟ್ ಈಸ್ ಲೈಫ್. ಆ ರೀತಿಯಾಗಿ ನಾವು ಪಕ್ವತೆಯನ್ನು ಬ್ರಹ್ಮಾನುಭವಿಯ ಆಗಬೇಕು. ಅಂದರೆ ನಿರ್ಲಿಪ್ತವಾಗಬೇಕು. ಬದುಕು ಅನ್ನೋದು ಇದು ಎಷ್ಟು ಯೋಚನೆ ಮಾಡಿದ್ರು ಇದು ಸಂಸಾರವೇ. ಶ್ರೀಮಂತನಾಗಿದ್ದರು, ಬಡವರಾಗಿದ್ದರು, ಉಳ್ಳವನಾಗಿದ್ದರು, ಉಳಿದವನಾಗಿದ್ದರೂ ಕೂಡ ಯಾವುದೇ ಸ್ಥಿತಿಗತಿಯಲ್ಲಿರಲಿ ಎಲ್ಲರ ಜೀವನ ಮತ್ತು ಯೋಚನೆ ಕಷ್ಟದಿಂದಲೇ ಕೂಡಿರುತ್ತೆ. ಯಾಕೆಂದರೆ ಅದು ಸಂಸಾರ. ಅದು ನಮ್ಮ ಮನವನ್ನು ತೊಳೆಯುತ್ತೆ, ಮನಸ್ಸನ್ನು ತೊಳೆಯುತ್ತೆ, ಮೈಯನ್ನು ತೊಳೆಯುತ್ತೆ. ಟೊಳ್ಳು ಜಗ ಅಂತ ನಮಗೆ ಅನಿಸುತ್ತೆ. ಸಾಕು ಬಾಳ್ವೆ ಅಂತ ಅನಿಸುತ್ತೆ. ಲೈಫ್ ಈಸ್ ಎನಫ್ ಈಸ್ ಎನಫ್ ಅಂತ ನಮ್ಗೆ ಹೇಳಿಸುತ್ತೆ. ಆ ರೀತಿಯಾಗಿ ನೀನೇ ನಿರ್ಧಾರ ಮಾಡ್ಕೋ. ಇದು ನಮಗೆ ಅತ್ಯಂತ ಶ್ರೇಷ್ಠವಾದಂಥ ಇದೊಂದು. ಆಮೇಲೆ ಇನ್ನೊಂದು ಅವ್ರು ಹೇಳ್ತಾಳೆ, ಮಾಡು 2 ಕೋಣೆಯ ನಿನಗೆ ಮನದಾಲಯದಿ ಅಂತ ಹೇಳ್ತಾರೆ. ಹೆಂಗಿರಬೇಕು ನಾವು ಜೀವನದಲ್ಲಿ? ಮಾಡು ನಿನ್ನ ಮನದಾಲಯದಿ, ನಿನ್ನ ಅಂದರೆ ಟೆಂಪಲ್ ಅಂತ ಇದನ್ನು ಒಂದು ದೇವಸ್ಥಾನ ಅನ್ನೋದು ಕರೀತಾರೆ. ನಿನ್ನ ಮನಸ್ಸಿನಲ್ಲಿ 2 ಕೋಣೆಗಳ ನೀನು ಮಾಡು. ಒಂದರಲ್ಲಿ ಆಡು ಲೋಗಿಗರಾಟವನ್ನು. ಓ ಏನು ಬ್ರದರ್, ಹವ ಇವು ಚೆನ್ನಾಗಿದೆಯಾ? ಓಕೆ ಬಟ್ ಕುಸ್ತಿ ಗೆದ್ದೆ ಸರ್, ಓ ಕಂಗ್ರ್ಯಾಚುಲೇಷನ್ಸ್, ಭಾರಿ ಚೆನ್ನಾಗಿ. ಹೋಗಯ್ಯ ನಿನ್ನ ಥರನೇ ಇಲ್ಲ ಯಾರು. ಸ್ವಿಮ್ಮಿಂಗ್ ಗೆದ್ದೆ, ಓ ಹೋಗಯ್ಯ ನೀನು. ವಿಂಬಲ್ಡನ್ ವರ್ಲ್ಡ್ ಗೆದ್ದೆ, ಹೋಗಯ್ಯ ನೀನು ಗೆದ್ಕೊಂಡು ಹೋಗು. ಓ ಫ್ರೆಂಡ್ ಮನೆ ಕಟ್ಟಿಸ್ದೆ ಸರ್, ಓ ಫಸ್ಟ್ ಕ್ಲಾಸ್. ಗೃಹ ಪ್ರವೇಶ ಹೋಗು ಇದೆ ಆಯಿತು. ಆಡು ಲೋಗಿಗರಾಟ ಎಲ್ಲ ಹೆಂಗೆ ಆಡಬೇಕು ಮನುಷ್ಯ ಥರ. ಇದು ಒಳ ಮನೆಯಲ್ಲಿ ಒಬ್ಬನೇ ವಿರಮಿಸು, ಅಲ್ಲಿ ಯಾರನ್ನೂ ಬಿಡ್ಕೊಡ್ದು. ಡೋರ್ ಈಸ್ ಕ್ಲೋಸ್ಡ್. ಆ ರೀತಿ ನಾವು ಬದುಕೋಕ್ಕಾಗುತ್ತಾ? ಮಾಡು ನಿನ್ನ ಮನದಾಲಯದಿ 2 ಕೋಣೆಗಳ ಅಂತ ಹೇಳ್ತಾರೆ ಅವರು. ಮಾಡು ಮನದಾಲಯದಿ 2 ಕೋಣೆಗಳ, ಒಂದು ಕೋಣೆಯಲ್ಲಿ ಲೋಗಿಗರಾಟವನ್ನಾಡು, ವಿರಮಿಸೊಬ್ಬನೇ ಶಾಂತಿಯಲ್ಲಿ, ಪ್ರಶಾಂತಿಯಲ್ಲಿ. ಅಂದರೆ ತುಂಬ ಇದಾಗಿ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಇದೆಲ್ಲ ಇಷ್ಟೇ ಟೊಳ್ಳು ಜಾಗ. ಈ ಜಗತ್ತು ಟೊಳ್ಳು ಇದು ಅಷ್ಟೇ. ಸಾಕು ಬಾಳ್ವೆ ಅಂತ ಹೇಳ್ತಾ ನಾವು ವಿರಮಿಸಕ್ಕೆ ಆಗುತ್ತಾ ಅನ್ನೋ ಅಂಥದ್ದೇ ಮಂಕುತಿಮ್ಮನ ಕಗ್ಗದಿಂದ ನಾವು ಕಲಿಬೇಕಾಗಿರೋವಂಥ ವಿಷಯ. ಇನ್ನು ಕೊನೆಯದಾಗಿ ಇದನ್ನು ಶರಣರ ಜೀವನದಲ್ಲೂ ನಾನು ಹೇಳಿದ್ದೆ. ಅದೇ ರೀತಿ ಮಂಕುತಿಮ್ಮನ ಕಗ್ಗದಲ್ಲೂ ಕೂಡ ಹೇಳ್ತಾರೆ. ನಾವು ಪ್ರತಿ ಸಾರಿ ಪೂಜೆ ಮಾಡಿದಾಗಲೂ ಕೂಡ ಈ ಮಾತನ್ನು ಹೇಳ್ತೀವಿ, ಟೋಟಲ್ ಸರೆಂಡರ್. ಶರಣಾಗತಿ ನಾವು ಆಗಬೇಕು. ಅದಕ್ಕೆ ಅಂದರೆ ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಳ್ಳೋ ಅಂಥದ್ದಕ್ಕೆ. ಯಾವುದಕ್ಕೆ? ಜೀವನ ರಹಸ್ಯದಲ್ಲಿ, ಶರಣು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಅಂಥೇಳಿ. ಶರಣು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ. ಅದಕ್ಕೆ ನಾವು ಸರೆಂಡರ್ ಆಗಬೇಕು. ಸರೆಂಡರ್ ಆಗೋದು ಅಂತಂದರೆ ಏನು? ಶರಣಾಗತಿ ಅಂತಕ್ಕಂಥದ್ದು ಅಂತಂದರೆ ನಾನತ್ವ ಸಂಪೂರ್ಣವಾಗಿ ಅಹಂಕಾರವನ್ನು ತೆಗೆದುಹಾಕಿ
ಓಂಕಾರದಲ್ಲಿ ನಾವು ಲೀನ ಆಗಬೇಕು. ನಾವು ಎಲ್ಲರಿಗಾಗಿ ನಾನು, ನನ್ನ ಸ್ವಂತದ್ದು ಏನೂ ಇಲ್ಲ, ಇನ್ಕ್ಲೂಡಿಂಗ್ ನನ್ನ ಶರೀರದಿಂದ ಹಿಡಿದು ಎಲ್ಲವೂ ಕೂಡ ಪರೋಪಕಾರಗಾಗಿಯೇ ದೇವರು ನನಗೆ ಈ ಜೀವನ ಕೊಟ್ಟಿದ್ದಾನೆ ಅನ್ನುವಂಥ ಮನೋಧರ್ಮ ಹೊಂದಿರತಕ್ಕಂಥದ್ದು ಶರಣು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ. ಶರಣು ಜೀವನ ಸುಮವೆನಿಪ ಯತ್ನದಲ್ಲಿ. ಸುಮ, ನಾನು ಸಮ ಅಂತ ಓದ್ಕೊಂತೆ, ಆದರೆ ಅದು ಸುಮ ಅಂತ ಅಂದರೆ ನಮ್ಮ ಜೀವನವನ್ನು ಹೂವಾಗಿಸಬೇಕು. ಹೂವಾಗಿಸಿ 4 ಜನಕ್ಕೆ ಸಂತೋಷ ಕೊಡೋ ಅಂಥ ರೀತಿಯಲ್ಲಿ ಅದಕ್ಕೆ ಶರಣಾಗು ನೀನು. ಶರಣಾತ್ಮ ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ. ಇದನ್ನೇ ನಾವು ಹೇಳಿ ಪ್ರತಿ ಅಣುವಿನಲ್ಲೂ ನಾನು ನಿಮಗೆ ಸೇರ್ಕೊಳ್ತೀನಿ. ಪ್ರಾಣಿ ಪಕ್ಷಿಗಳಲ್ಲಿ, ಮರ ಗಿಡಗಳಲ್ಲಿ, ಜೀವಿ ಏನೆಲ್ಲ ಜೀವ ನಿರ್ಜೀವ ಪದಾರ್ಥಗಳಲ್ಲಿದೆಯೋ ಅದೆಲ್ಲದನ್ನೂ ನಿಮಗೆ ಇಟ್ ಶುಡ್ ರಿಫ್ಲೆಕ್ಟ್ ಆ್ಯಸ್ ಮಿರರ್. ಆ ರೀತಿ ಕನ್ನಡಿಯಾಗಿ ನಮ್ಮನ್ನು ಪ್ರತಿಬಿಂಬಿಸಬೇಕು ಎಲ್ಲ ಜೀವಿಗಳು. ಅದು ಒಂದಾಗ್ತಕ್ಕಂಥದ್ದು ವಿಶ್ವಾತ್ಮದಲ್ಲಿ ಒಂದಾಗ್ತಕ್ಕಂಥದ್ದು ಅನ್ನೋವಂಥದ್ದು ಅದರ ಅರ್ಥ. ಹಾಗೆ ಶರಣು ಅಂದರೆ ಟೋಟಲ್ ಸರೆಂಡರ್. ಸತ್ವದಲ್ಲಿ ಶರಣಾಗಿ ಅಂತ ಹೇಳ್ತಾರೆ. ಸತ್ಯದಲ್ಲಿ ಶರಣಾಗಬೇಕು. ಸತ್ವದಲ್ಲಿ ಜೀವನ ಅಂತಕ್ಕಂಥದ್ದು ಒಂದು ರಹಸ್ಯ. ಆತ್ಮೀಯ ಬಂಧುಗಳೇ, ಇದನ್ನು ಮಂಕುತಿಮ್ಮನ ಕಗ್ಗನ ಹೀಗೆ ನಾನು ಹೇಳಿ ನೀವು ಕೇಳಿ ಆ ಥರ ಅಲ್ಲ. ಒಂದೊಂದು ಪದ್ಯವೂ ಕೂಡ ನಮ್ಮ ಜೀವನಕ್ಕೆ ಅನ್ವಯ ಆಗೋ ಥರ ಇರುತ್ತೆ. ಅದರಿಂದ ದಯವಿಟ್ಟು ನೀವು ಓದಿ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ಓದಿಸಿ. ಇದು ಒಂದು ಅತ್ಯಮೂಲ್ಯ ಗ್ರಂಥ ಅಂತ ಹೇಳಿದ್ರೆ ದುಃಖ ನಿವಾರಕ ಅಂತಲೂ ಕೂಡ ನಾವು ಹೇಳ್ಬೋದು. ಇದನ್ನು ಯಾರ ಮನೆಯಲ್ಲಿ ಈ ಗ್ರಂಥ ಇರ್ಬೋದೋ ಆ ಮನೆ ಒಂದು ದೀಪ, ಒಂದು ಜ್ಞಾನದ ಬೆಳಕಿನಲ್ಲಿ ಆ ಮನೆ ನಡೆಯುತ್ತೆ ಅಂತ ನನಗನ್ಸುತ್ತೆ. ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಮಂಕುತಿಮ್ಮನ ಕಗ್ಗ ಪ್ರೆಸಿಡೆಂಟ್ ಹೇಳಿದ್ದಾರೆ, ಅವ್ರಿಗೆ ಹೆಸರು ಕೊಟ್ಟರೆ ಅಥವಾ ಹಣ ಅದಕ್ಕೆಷ್ಟು ₹100 ಎಷ್ಟಿದೆಯೋ ಇವತ್ತಿನ ಬೆಲೆ ಅಷ್ಟು ದುಡ್ಡನ್ನು ಅವ್ರು ತಿಳಿಸ್ತಾರೆ. ಅವರಿಗೆ ಕೊಟ್ಟು ಮಕ್ಳಿಗೂ ಓದಿ ಅಂತ ಹೇಳಬೇಕು. ಇದಕ್ಕೆ ನಮಗೆ ನೋಡಿ ಈ ಥರ ಸಿಗೋ ಅಂಥದ್ದು. ನಾನು ಮಂಕುತಿಮ್ಮನ ಕಗ್ಗ ಅಂತಂದರೆ ಶಂಕರಾಚಾರ್ಯರಿಗೆ ಬರೆದಿರೋದು ಅಲ್ಲ, ಇದು ಶಂಕರಾಚಾರ್ಯರಿಗೆ ಬರೆದಿರೋಲ್ಲ, ಮಂಕುತಿಮ್ಮಗಳಿಗೆ ಬರೆದಿರೋದು. ಇದರಲ್ಲಿ ಅರ್ಥ ಶಂಕರಾಚಾರ್ಯರಿಗೆ ಅವರಿಗೆ ನಾನು ಬರೀತಾ ಇಲ್ಲ. ಇದರಲ್ಲೂ ಯಾರಿಗೂ ಓದೋಕ್ಕೆ ಇಷ್ಟ ಇದೆಯೋ ಓದಬೇಡಿ. ಇದರಲ್ಲಿ ತಿದ್ದುಪಡಿ ಮಾಡೋದಿದ್ದರೆ ನಿಮ್ಮ ಜೀವನದಲ್ಲಿ ಬೇರೆ ಥರ ನಾನು ಹೇಳೋದಕ್ಕಿಂತ ಭಿನ್ನವಾದ ಅಭಿಪ್ರಾಯ ಪಡೋದಾದರೆ ಪಟ್ಕೊಳ್ಳಿ. ನಾನು ಹೇಳೋದನ್ನೇ ಟ್ರುತ್ ಅಂತ ತಗೋಬೇಡಿ ನೀವು ಅಂತಲೂ ಕೂಡ ಒಂದು ಪದ್ಯವನ್ನು ಬರೆದಿದ್ದಾರೆ. ಕೊನೆಗೆ ಈ ರೀತಿ ಹೇಳ್ತಾ ಇದ್ದಾರೆ. ಈ ಮಾತುಗಳೆಲ್ಲ DVG ಅವರ ಕೊನೆ ನನಗೆ ಗೊತ್ತಿಲ್ಲ. ನಾನು ಸಾಹಿತಿಗಳನ್ನೆಲ್ಲ ಕೇಳಿದೆ, ಅವ್ರು ಯಾರೂ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ. ನಮ್ಗೆ ಗೊತ್ತಿಲ್ಲ ಕೊನೆ ಹೆಂಗಾಯಿತು ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪುಟ ಇದೆ, ನಾನು ಅದನ್ನು ನಿಜ ಅಂತ ಅಂದ್ಕೊಳ್ತೀನಿ. ಅವರು ಇವಾಗ ಏನು ಹೇಳಿದಾರೋ ಅದೇ ರೀತಿ ಅದು ನಡವಳಿಕೆ ಆಗಿದೆ ಅಂತ ನನಗನ್ಸುತ್ತೆ. ನಾನು ಈಗ ಅವರ ಸೋಮಿ ಅಂತ ಇವರು DVG ಅವರು ಮದುವೆ ಆಗಿರುತ್ತೆ, ಅತಿ ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿ ತೀರೋಗಿರ್ತಾರೆ, ಅವರೊಬ್ಬರೇ ಇರೋವಂಥ ಸಂದರ್ಭ ಬಂದಿರುತ್ತೆ. ಅವರು ಪತ್ರಕರ್ತರಾಗ್ತಾರೆ. ಅವರ ಹುದ್ದೆಗಳು ಸ್ಥಾನಮಾನಗಳು ಅವರಷ್ಟು ಲೈಫನ್ನು ಎಂಜಾಯ್ ಮಾಡಿರೋವಂಥವ್ರು ಇನ್ನೊಬ್ಬರು ಸಿಗ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಏನೊಂದು ಮಾತನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದಾರೋ ಅವರ ಅನುಭವದಿಂದಲೇ ಅದನ್ನು ಹೇಳಿದ್ದಾರೆ. ಆಳವಾದ ಅಧ್ಯಯನವನ್ನು ಮಾಡಿದ್ದಾರೆ ಅವರು, ಮತ್ತು ಬದುಕನ್ನು ಅತಿ ಸೂಕ್ಷ್ಮವಾಗಿ ಅವರು ಗಮನಿಸಿದ್ದಾರೆ. ಅದರಲ್ಲಿ ಅವರ ಅಕ್ಕನ ಸಿಸ್ಟರ್ ಒಟ್ಟಿಗೆ ಸಹೋದರಿ ಅಂತ ತಿಳ್ಕೊಳ್ಳಿ, ಅವರು ಮನೆಯಲ್ಲಿರ್ತಾರೆ. ಅವರಿಗೆ ಸೋಮಿ ಅಂತ ಒಬ್ಬ ಇರ್ತಾನೆ, ಅವನು ದೊಡ್ಡವನಾಗ್ತಾನೆ, ಅವನು ಓದಕ್ಕೆ ಹೋಗಿರ್ತಾನೆ. ಒಂದು ದಿವಸ ಇವರು ಮಾಸ್ಟರ್ ಕೆಲಸ ಇರುತ್ತೆ, ಒಂದು ದಿವಸ ಹೋಗ್ತಾರೆ ಇವರು ಅಲ್ಲಿಗೆ, ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ, ದಾರಿ ನಡೀತಾರೆ. ಅಲ್ಲೋಗಿ ಅವನು ನೋಡ್ತಾರೆ, ಅವನ ಆಟ ಪಾಠ ಎಲ್ಲ ನೋಡ್ತಾರೆ. ಸೋಮಿ ಇವಾಗ ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ, ಅವನ ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದಾನೆ, ಅವನ ಜೀವನ ಅವನು ಮಾಡ್ಕೋಬಲ್ಲ ಅಂತ ಹೇಳ್ತಾನೆ. ಬರ್ತೀನಪ್ಪ ಸೋಮಿ ಅಂತ ಹೇಳ್ಕೊಂಡು ವಾಪಸ್ ಬರ್ತಾರೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಪತ್ರ ಬರುತ್ತೆ, ನಾನೀಗ ತಿರುಪತಿಗೆ ಬಂದಿದ್ದೇನೆ. ಮಂಕುತಿಮ್ಮ ಅಂತಂದರೆ ಆ ಕಡೆ ತಿರುಪತಿ ತಿಮ್ಮಪ್ಪನೇ, ಅದು ಆ ಥರನೇ ಅಂತ ಅಂದ್ಕೊಳ್ತೀನಿ, ಅದು ಮನೆ ದೇವರು ಇರ್ಬೋದು ಅಂತ.
ಅಲ್ಲಿಂದ ನಾನು ತಿರುಪತಿಗೆ ಬಂದಿದ್ದೀನಿ, ಇಲ್ಲಿಂದ ನಾನು ಕಾಶಿಗೆ ಹೋಗ್ತಾಯಿದ್ದೀನಿ. ನನ್ನನ್ನು ಯಾರೂ ಹುಡುಕಬೇಡಿ, ನನ್ನ ನೆನಪನ್ನು ಮಾಡಬೇಡಿ. ಒಂದು ವೇಳೆ ನನ್ನ ನೆನಪೇನಾದರೂ ನಿಮ್ಗೆ ಆದರೆ ಆಗ ಇಂಥ ದೇವಸ್ಥಾನದಲ್ಲಿ ಒಂದು ದೀಪವನ್ನು ಹಚ್ಚಿ ಮರ್ತ್ಕೊಂಬಿಡಿ ನನ್ನ ಅಂತ ಹೇಳಿ ಹೋಗ್ತಾರವರು. ಏನಾದರೂ ಅಂತ ಯಾರಿಗೂ ಗೊತ್ತಿಲ್ಲ. ಅವರ ಕೊನೆ ಹೆಂಗಾಗಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಕೇಳಿದ್ದೀನಿ, ಏನೂ ಹೇಳ್ತಾ ಇಲ್ಲ ಅದರದ್ದು. ಬಟ್ ಅದರಲ್ಲಿ ಹಿಂಗೂ ಒಂದು ಒಕ್ಕಣೆ ಇದೆ. ಅದೇ ಮಂಕುತಿಮ್ಮ ಹಾಗೇ ಕೊನೆ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಇದನ್ನು ತಿಳ್ಕೊಳ್ಳಿ. ಇದು ಅತ್ಯಂತ ಶ್ರೇಷ್ಠವಾದದ್ದು. ನನಗೆ ಈ ಸಂಸ್ಥೆ ಥಿಯಾಸಫಿ ಇದನ್ನು ಓದೋಕ್ಕೆ ನಾನು ಓದಿ ತುಂಬ ಅನುಭವ ಮಾಡಿದ್ದೀನಿ. ನಾನು ನಾಗರಾಜ್ ಅವ್ರಿಗೆ ಹೇಳಿದ್ದೀನಿ, ಅದಕ್ಕೆ ಹೇಳಿದ್ದೀನಿ, ನಂಗೆ ಮಾತಾಡಬೇಕು ಅಂತ ಅನಿಸಲ್ಲ ಇವಾಗ. ಯಾರ ಹತ್ರನಾದರೂ ಮಾತಾಡಿಸ್ಬೇಕು ಅಂತೆಲ್ಲ ಮೌನಿ ಆಗಿರಬೇಕು ಅನ್ನೋ ಅಂಥ ಮನಸ್ಸು ಬರ್ತಾ ಇದೆ ಅಂತ ಹೇಳಿದೆ. ಇನ್ನೊಂದು ಸ್ವಲ್ಪ ಹೊತ್ತಿರಬೇಕು, ಇನ್ನೂ ಸ್ವಲ್ಪ ಅಂತ ಅವರು ಹೇಳ್ತಾ ಇದ್ದಾರೆ, ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಮುಂದಿನ ಸಾರಿಯಿಂದ ನಾನು ಒಂದು 15 ನಿಮಿಷ 20 ನಿಮಿಷ ಒಂದು ಚಿಂತನ, ಈ ಥರ ಸಬ್ಜೆಕ್ಟ್ ಮೇಲೆ ಮಾತಾಡಲ್ಲ, ಯಾವುದಾದ್ರೂ ಒಂದು ಚಿಂತನ, ಭಕ್ತಿ, ನಗೆ ಅಥವಾ ಆಡಳಿತ, ಈ ರೀತಿ ಸಂವಿಧಾನ, ಆ ರೀತಿಯ ಒಂದು ನಿರ್ದಿಷ್ಟವಾದ ವಿಷಯದಲ್ಲಿ ಚಿಂತನೆಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದು ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಮಾತ್ರ. ಮನಸ್ಸು ಹೇಳ್ತಾ ಇದೆ ಸ್ಟಾಪ್ ಮ್ಯಾನ್ ಸ್ಟಾಪ್ ಅಂತ ಹೇಳ್ತಾ ಇದೆ. ಆದರೆ ರಿಕ್ವೆಸ್ಟ್ ಮಾತ್ರ ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಬೇರೆ ಕಡೆಯಿಂದನೂ ಬರುತ್ತೆ, ಲಾ ಕಾಲೇಜಿಂದ ಬರ್ತಾ ಇದೆ, ಎಲ್ಲೆಲ್ಲಿಂದನೋ ಬರ್ತಾ ಇದೆ, ನನಗೆ ರಿಕ್ವೆಸ್ಟ್ ಬರ್ತಾ ಇದೆ. ಆದರೆ ಮನಸ್ಸು ಹೇಳ್ತಾ ಇದೆ, ನಿಂಗೆ ಇವರು ಹೇಳಿದ್ರಲ್ಲ ಟೊಳ್ಳು ಜಾಗ ಸಾಕು ಬಾಳ್ ಅಂತ ಮನಸ್ಸು ಹೇಳ್ತಾ ಇದೆ. ಇದಕ್ಕೆ ಸುಮ್ಮನೆ ಯಾಕೆ ಇದಕ್ಕೆ ಮಾಡ್ತಾ ಇದೆಯಾ ಅಂತ ಇದರಲ್ಲೇ ಹೇಳ್ತಾರೆ ಅವರು. ಇದು ತುಂಬ ಹಳೆಯ ಲೋಕ ಕಣೆಯ, ಇದನ್ನು ಬದಲಾಯಿಸ್ತೀನಿ ಅಂತ ಆ ಥರ ಏನು ಆ ಥರ ಅವಸರ ಸಲ್ಲದ ಉಬ್ಬಟ್ಟೆ ಯಾಕೆ ನಿನಗೆ ಅವಸರ ಮಾಡೋಕ್ಕೆ ಹೋಗಬೇಡ, ಅದು ಹಂಗೆ ಬದಲಾವಣೆ ಆಗಲ್ಲ ಅನ್ನೋವಂಥ ಮಾತನ್ನು ಕೂಡ ಇದರಲ್ಲಿ ಹೇಳಿದ್ದಾರೆ, ಉಲ್ಲೇಖಿಸಿದ್ದಾರೆ. ದಯವಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಎಲ್ಲರೂ ಕೊಂಡು ಮಕ್ಕಳಿಗೂ ಓದುವಂತೆ ಮಾಡಿ. ಅದು ಒಂದು ಅತಿ ಶ್ರೇಷ್ಠವಾದಂಥ ಚಿಂತನೆ, ಅವರ ಬಾಳ್ವೆ ಹಸನಾಗುತ್ತೆ ಅಂತ ಹೇಳಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ಗೌರವಪೂರ್ವಕವಾಗಿ ನಮಿಸಿ ನಮ್ಮ ಮಾತು ಮುಗಿಸ್ತೀನಿ. ನಮಸ್ಕಾರ.